ನನ್ನ ಫೋನ್ ನಂಬರ್ ನಾನು ಹೀಗೆ ಹೇಳ್ತಾ ಇದ್ದೇನೆ, 9448145930. ಮತ್ತೊಮ್ಮೆ 9448145930. ಶ್ರೀಶೈಲ ಅವರೇ, ನೀವು ಹೇಳ್ಬಿಡಿ ಸರ್ ಫೋನ್ ನಂಬರ್. 9342901175. ಈಗಾಗಲೇ ನಮ್ಮ ಸಂಡೂರು ತಾಲೂಕಿನಲ್ಲಿ 30,000 ಹೆಕ್ಟೇರ್ ಅರಣ್ಯ ಪ್ರದೇಶ ಇದೆ. ಅದರಲ್ಲಿ 2 ಭಾಗಗಳಾಗಿ, ಒಂದು ಸ್ವಾಮಿಮಲೈ ಅರಣ್ಯ ಫಾರೆಸ್ಟ್ ಮತ್ತು ಇನ್ನೊಂದು ರಾವಣಮಲೈ ಅರಣ್ಯ ಫಾರೆಸ್ಟ್ ಅಂತ ಹೇಳಿ 2 ವಿಭಾಗಗಳಾಗಿ ಮಾಡಿದ್ದಾರೆ. ಆ ವಿಭಾಗಗಳು ಹೇಗಿದಾವೆ ಅಂದ್ರೆ ಸ್ಟೇಟ್ ನಮ್ಮ ಏನು ಪಶ್ಚಿಮ ಘಟ್ಟಗಳನ್ನ ಸೇಮ್ ಹೋಲ್ತಕ್ಕಂತ ಒಂದು ವೈಶಿಷ್ಟ್ಯವನ್ನ ಈ 2 ಬೆಟ್ಟಗಳು ಹೊಂದಿದ್ದೇವೆ. ಸೊ ಈ 2 ಬೆಟ್ಟಗಳು ಏನಾಗಿದೆ ಅಂದ್ರೆ ಇಲ್ಲಿ ಅಪರೂಪದ ವನ್ಯಜೀವಿಗಳು ಮತ್ತು ಸಸ್ಯ ಸಂಕುಲಗಳು, ಗಿಡ ಮರಗಳು, ಈ ತರದ್ದೆಲ್ಲ ಸಾಕಷ್ಟು ಇಲ್ಲಿ ಲಭ್ಯವಿದೆ. ಜೊತೆಗೆ ಇಲ್ಲಿ ಕಾಡು ಪ್ರಾಣಿಗಳು ಕೂಡ ಸಾಕಷ್ಟು, ಚಿರತೆ, 4 ಕೊಂಬಿನ ಜಿಂಕೆಗಳು, ನವಿಲುಗಳು, ಇನ್ನು ಹಲವಾರು ತರದ ಒಂದು ಏನು ಅಳಿವಿನಂಚಿನಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಿ ಸಂಕುಲಗಳು ಕೂಡ ಇಲ್ಲಿದ್ದಾವೆ. ಅದ್ರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಏನು ಒಂದು ಆಕ್ಸಿಜನ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ, ಅದು ನಮ್ಮ ಸಂಡೂರು ಬೆಟ್ಟಗಳಿಂದನೇ ಇವತ್ತು ಏನ್ ನಮ್ಮ ಉತ್ತರ ಕರ್ನಾಟಕದ ಜನ ಉಸಿರಾಡ್ತಾ ಇರೋದು. ಅದು ತೆಗಿತಾ ಇರೋದ್ರಿಂದ ಏನಾಗ್ಬಿಡ್ತು, ಒಂದು ಕಡೆ ರೈತರು ಇನ್ವಾಲ್ವ್ ಆಗೋದ್ರಿಂದ ಇಲ್ಲಿ ಚೈಲ್ಡ್ ಲೇಬರ್ಸ್ ಸ್ಟಾರ್ಟ್ ಆಯ್ತು. ಅದ್ರ ಜೊತೆಗೆ ಈ ಕಡೆ ಗಣಿಗಾರಿಕೆನೂ ಕೂಡ ಜಾಸ್ತಿ ಆಯ್ತು. ಇವೆರಡು ಸೇರಿ ಏನಾಗ್ಬಿಡುತ್ತೆ ಅಂದ್ರೆ ಇದು ಸಮಗ್ರವಾಗಿ ನಮ್ಮ ಪರಿಸರದ ಮೇಲೆ, ಆರೋಗ್ಯದ ಮೇಲೆ, ಶಿಕ್ಷಣದ ಮೇಲೆ, ಮಹಿಳೆಯರ ಆರೋಗ್ಯದ ಮೇಲೆ, ಅಪೌಷ್ಟಿಕತೆ ಮೇಲೆ ಸಂಪೂರ್ಣವಾದ ಗಂಭೀರ ಪರಿಣಾಮ ಉಂಟು ಮಾಡಿತು. ಆಗ ನಾವೇನ್ ಮಾಡಿದ್ವಿ ಅಂದ್ರೆ, ಮೊನ್ನೆ ಹಿರೇಮಠ ಅವರು ಮತ್ತು ಸಂತೋಷ್ ಏನು ಹೆಗಡೆ ಅವರು ರಿಪೋರ್ಟ್ ಅನ್ನ ಸುಪ್ರೀಂ ಕೋರ್ಟ್ಗೆ ಹಾಕಿದ್ಮೇಲೆ ತಡೆ ಆದ್ಮೇಲೆ ಒಂದ್ ರೀತಿಯಿಂದ ನಿರಾಳವಾದ ಪರಿಸ್ಥಿತಿ ಬಂತು. ಆದ್ರೆ ಇವತ್ತು ಏನಾಗಿದೆ, ನಮ್ಮ 35,000 ಹೆಕ್ಟೇರ್ ಅರಣ್ಯ ಪ್ರದೇಶದಲ್ಲಿ ಈ ಕಡೆ 25% ಆಲ್ರೆಡಿ ಗಣಿಗಾರಿಕೆಗೆ ಅಂತೇಳಿ ಆಲ್ರೆಡಿ ತೆಗೆದಿಟ್ಬಿಟ್ಟಿದ್ದಾರೆ. ಅದರಲ್ಲಿ ಆಲ್ರೆಡಿ ಗಣಿಗಾರಿಕೆನೂ ನಡೀತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಈಗಿರ್ತಕ್ಕಂಥ 75% ನಲ್ಲಿ ಏನು ಒಂದು ಫಾರೆಸ್ಟ್ ಏನಿದೆ, ಇದು ಈ ಡಸ್ಟ್, ಈ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಇಂದ ಅದು ಕೂಡ ಸರಿಯಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ. ಇನ್ನ ಒಂದು ಕಡೆ ಏನಾಗ್ತಾ ಇದೆ, ವೈಲ್ಡ್ ಲೈಫ್ಗಳು ಕೂಡ ಈ ಒಂದು ಗಣಿಗಾರಿಕೆಯಿಂದ, ಮಾಲಿನ್ಯದಿಂದ, ಆಹಾರ ಸಿಗದೆ ಇರೋದ್ರಿಂದ ಆ ಪಕ್ಕದ ಇಲ್ಲಿ ಇರ್ತಕ್ಕಂಥ ರೈತರ ಜಮೀನುಗಳಿಗೆ ಮತ್ತು ಏನು ಗ್ರಾಮಗಳಿಗೆ ನುಗ್ಗಿ ದಾಳಿ ಮಾಡ್ತಕ್ಕಂಥ ಒಂದು ಪ್ರಕರಣಗಳು ಕೂಡ ದಾಖಲಾಗಿದೆ. ಈಗ ಪ್ರಸ್ತುತವಾಗಿ ಈಗೇನಾಗಿದೆ ಅಂದ್ರೆ 2017ರಲ್ಲಿ ಕುದುರೆಮುಖ ಉತ್ತರ ಕನ್ನಡದಲ್ಲಿ ಏನು ಒಂದು ಅವ್ಯಾಹಿತ ಪರಿಸರ ಒಂದು ಅಸಮತೋಲನಕ್ಕೆ ಕಾರಣ ಆಗಿರೋದ್ರಿಂದ ಅಲ್ಲಿ 2006ರಲ್ಲಿ ಏನು ಕುದುರೆಮುಖ ಗಣಿಗಾರಿಕೆಯನ್ನ ಅಲ್ಲಿ ಬಂದ್ ಮಾಡ್ತೀವಿ ಸುಪ್ರೀಂ ಕೋರ್ಟ್. ತದನಂತರ 2008ರಿಂದ ಕೂಡ ಆ ಕಂಪ್ನಿ ಗಣಿಗಾರಿಕೆಯನ್ನ ಹೊಂದಲು ಪ್ರಯತ್ನ ಮಾಡ್ತಾ ಇದೆ ಅಂತೇಳಿ ಆ ಕಂಪ್ನಿ ಹೇಳ್ಕೊಂಡಿದೆ. ಆದ್ರೆ ನಮಗೆ ಬಂದ ಮಾಹಿತಿ ಪ್ರಕಾರ ಈಗ ಸಂಡೂರಿನ ದಟ್ಟವಾದ ಕುಮಾರಸ್ವಾಮಿ ಬೆಟ್ಟ ಅಂತ ಏನ್ ಹೇಳ್ತೀವಿ ನಾವು, ಇದು ಆಕ್ಸಿಜನ್ ಬ್ಯಾಂಕಿನ ಏನು ಶ್ವಾಸಕೋಶಗಳ ಒಂದು ಭಾಗ ಇದ್ದು ನಮ್ಮ ಕುಮಾರಸ್ವಾಮಿ ದೇವಸ್ಥಾನದ ಒಂದು ಬೆಟ್ಟ, ಇನ್ನ ಒಂದು ರಾವಣಮಲೈ ಬೆಟ್ಟ ಶ್ವಾಸಕೋಶದ ಎಡಗಡೆಯ ಭಾಗ. ಈ ತರ ಈ 2 ಶ್ವಾಸಕೋಶಗಳಿಗೆ ಇವತ್ತೇನಾಗ್ತಿದೆ, ಕ್ಯಾನ್ಸರ್ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ಕುಮಾರಸ್ವಾಮಿ ದೇವಸ್ಥಾನದ ಬೆಟ್ಟದಲ್ಲಿ ಕೇವಲ 2ರಿಂದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ಪ್ರದೇಶ ಗಣಿಗಾರಿಕೆಗೆ ಇವ್ರು ಏನ ಕುದುರೆಮುಖ ಸಂಸ್ಥೆಯವರು ದೇವದಾರಿ ಐರನ್ ಓರ್ ಮೈನ್ಸ್ ಅಂತೇಳಿ ಒಂದು ಮಾಡ್ಕೊಂಡು ಬಂದ್ಮೇಲೆ ಇಲ್ಲಿ 400 ಹೆಕ್ಟೇರ್ ಅಲ್ಲಿ ನಮ್ಮ ಅರಣ್ಯ ಇಲಾಖೆಯವರು ಸಮಗ್ರವಾಗಿ ಇವತ್ತು ಎಲ್ಲಾ ಕಡೆ ಅವತ್ತೇನು ಇದು ಪರ್ಮಿಷನ್ ಕೇಳಕ್ ಬಂದಿದ್ರು ಅದನ್ನ ಸಾಕಷ್ಟು ನಮ್ಮ ಅಧಿಕಾರಿಗಳು ತನಿಖೆ ಮಾಡಿದ್ಮೇಲೆ ಇದ್ರ ಮೇಲೆ ಮಾಡಿದ ಇವ್ರು ಎಷ್ಟು ಮರಗಳು ಹೋಗ್ತಾರೆ ಗಣಿಗಾರಿಕೆ ಕೊಟ್ರೆ ಅಂದ್ರೆ 99,600 ಮರಗಳನ್ನ ಕಡಿದು ಇವರಿಗೆ ಗಣಿಗಾರಿಕೆ ಕೊಡ್ಬೇಕಾಗತ್ತೆ. ಈ ತರ ಗಣಿಗಾರಿಕೆಯಿಂದ ಹೊಸ ಪ್ರದೇಶವನ್ನ ಕೊಡೋದ್ರಿಂದ ನಮ್ಮ ಈ ಭಾಗದ ಅರಣ್ಯದ ಮೇಲೆ, ವನ್ಯಜೀವಿಗಳ ಮೇಲೆ ಮತ್ತು ಏನು ಇಲ್ಲಿನ ಹವಾಮಾನದ ಮೇಲೆ ಗಂಭೀರವಾದ ಪರಿಣಾಮ ಉಂಟಾಗ್ತದೆ ಅಂತ ಹೇಳಿ DCF, CCF ಮತ್ತು PCCF ಲೆವೆಲ್ ಅಲ್ಲಿ ಕೂಡ ಇದನ್ನ ವರದಿಯನ್ನ 2019ರಲ್ಲಿ ಕೊಟ್ಟಿದ್ದಾರೆ. 21ರಲ್ಲಿ ಕೂಡ ಅದನ್ನ ಮತ್ತೆ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದ್ದಾರೆ. ಆದಾಗ್ಯೂ ಕೂಡ ಇವತ್ತೇನಾಗ್ತದೆ, ಆ ಒಂದು ಪ್ರದೇಶದಲ್ಲಿ ದೇವದಾರಿ ಏನಂತ ಒಂದು ಪ್ರದೇಶ ಇದೆ, ಅಲ್ಲಿ ಸಾಕಷ್ಟು ನೀರಿನ ಮೂಲಗಳಿದಾವೆ. ಅಲ್ಲಿ ಸಾಕಷ್ಟು ವನ್ಯಜೀವಿ, ಕರಡಿ, ಏನು ಚಿರತೆ, ಈ ತರದ ಹಲವಾರು ವೈವಿಧ್ಯಗಳು, ಮೆಡಿಸಿನ್ ಪ್ಲಾಂಟ್ಸ್, ಈ ತರದ್ದೆಲ್ಲ ಒಂದು ಇರೋದ್ರಿಂದ ಆ ಒಂದು ಪ್ರದೇಶವನ್ನ ಈ ಕುದುರೆಮುಖ ಸಂಸ್ಥೆ ಎಷ್ಟು ಒಂದು ರೀತಿಯಿಂದ ಕನ್ನಿಂಗಿಂದ ಇಲ್ಲಿ ಜನರನ್ನು ಮೋಸ ಮಾಡ್ತಾ ಇದೆ ಅಂದ್ರೆ, ಇಲ್ಲ ನಾವು ಇಲ್ಲಿ ಕೇಂದ್ರ ಸರ್ಕಾರ ಸಂಸ್ಥೆ ಆಗಿರೋದ್ರಿಂದ ನಾವು ಇಲ್ಲಿ ಯಾವುದೇ ತರದ ಜಾಸ್ತಿ ಗಿಡಗಳನ್ನ ನಾವೇನು ಕಡಿಯೋದಿಲ್ಲ, ನಮಗೆ ಇಲ್ಲಿ ಏನು ಈಗ ನಮಗೆ ಪಕ್ಕದಲ್ಲಿ ಏನು VS ಲಾರ್ಡ್ ಅಂಡ್ ಸನ್ಸ್ ಅಂತ ಒಂದು ಮೈನ್ಸ್ ಇದೆ, ಅದು C ಕ್ಯಾಟಗರಿಗೆ ಹೋಗಿ ಈಗ JW
ಅದ್ರ ಪಕ್ಕದಲ್ಲಿ ನಾವು ಗಣಿಗಾರಿಕೆಯನ್ನ ಮಾಡ್ತೀವಿ. ನಾವು ಯಾವುದೇ ತರದ ಒಂದು ಏನು ಅರಣ್ಯ ಇಲಾಖೆ ಕೊಟ್ಟಿರ್ತಕ್ಕಂಥ ವರದಿಯನ್ನು ಮುಚ್ಚಿಟ್ಟು ಈ ಸ್ಥಳೀಯ ಜನರನ್ನ ಇಲ್ಲ ನಾವು ಸ್ಥಳೀಯ ಉದ್ಯೋಗ ಕೊಡ್ತೀವಿ ಅಂತೇಳಿ ಆ ಭಾಗದ ಜನರನ್ನ ಬಳಸ್ಕೊಂಡು ನನಗೆ ಏನ್ ಬೇಕಾ ಆ ತರ ವರದಿಯನ್ನ ಮಾಡಿಸ್ಕೊಂಡು ಸರ್ಕಾರಕ್ಕೆ ಕೊಟ್ಟಿದೆ. ಆದ್ರೆ ಸರ್ಕಾರದಲ್ಲಿ ಇಲ್ಲಿ ಏನಾಗಿದೆ ಅಂದ್ರೆ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ ಕೊಟ್ಟಿರ್ತಕ್ಕಂಥ ವರದಿಯನ್ನ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನ ಒಬ್ಬ ಅಧಿಕಾರಿ KP ಸಿಂಗ್ ಅಂತೇಳಿ ಅವ್ರು ಬಂದ್ಬಿಟ್ಟು ಇಲ್ಲಿ ನಮ್ಮ RFO, DFO, CCFO ಇವರು ಎಲ್ಲಾ ರಿಪೋರ್ಟ್ಗಳನ್ನ ತಗೊಂಡ್ ಬಂದು ಇನ್ಸ್ಪೆಕ್ಷನ್ ಮಾಡಿದಾಗ ಅವ್ರು ಹೇಳ್ತಾರೆ ಇಲ್ಲ ಈ ತರದ್ ಏನು ಯಾವುದೇ ತರದ ಇಂಪ್ಯಾಕ್ಟ್ ಆಗೋದಿಲ್ಲ, ಯಾವ ತರದ ಭೂ ಕುಸಿತ ಉಂಟಾಗೋದಿಲ್ಲ ಅಂತೇಳಿ ನಮ್ಮ ಅಧಿಕಾರಿಗಳು ಕೊಟ್ಟಿರೋ ವರದಿಯನ್ನ ಕಡೆಗಣಿಸಿ ಕೇಂದ್ರ ಸರ್ಕಾರಕ್ಕೆ ಇವ್ರು ಶಿಫಾರಸು ಮಾಡ್ತಾರೆ. ಅಂದ್ರೆ ಒಂದು ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆಯನ್ನ ಕಡೆಗಣಿಸಿ ಅದರ ವರದಿಯನ್ನ ನಿರ್ಲಕ್ಷಿಸಿ ಇವತ್ತು ಕುದುರೆಮುಖ ಇವತ್ತು ಒಂಥರ ಮೋಸದಿಂದ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಪಡ್ಕೊಂಡು ಬಂದಿದೆ ಅಂದ್ರೆ ಈ ಭಾಗದ ಜನರು ಸಂಪೂರ್ಣವಾಗಿ ಆ ಒಂದು ಏನು ಹಿಂದೆ ನಡೆತಕ್ಕಂಥ ಅಕ್ರಮ ಗಣಿಗಾರಿಕೆ ವಿರುದ್ಧ ಏನು ಹೋರಾಟ ಮಾಡಿ ಒಂದು ಅಧ್ಯಾಯ ಮುಗಿದಿದೆ. ಈಗ ಏನಾಗಿದೆ, ಒಂದು ಕಡೆ ಕುದುರೆಮುಖ 401 ಹೆಕ್ಟೇರ್ ಇಲ್ಲಿ ಕೇಳ್ತಾ ಇದೆ, ಇನ್ನೊಂದು ಕಡೆ ಇದೇ ಕುದುರೆಮುಖ ಇದಕ್ಕೆ ಇನ್ನೊಂದು ಪರ್ಯಾಯವಾಗಿ ಅಜ್ಜಿನಪಡೆಯಲ್ಲಿ ಕೂಡ ಅಲ್ಲಿ ಒಂದು 450 ಹೆಕ್ಟೇರ್ ಪ್ರದೇಶದಲ್ಲಿ ಅದು ಕೂಡ ದಟ್ಟವಾದ ಕಾಡದು. ಅದ್ರ ಹೆಸರೇ ಅಜ್ಜಿನಪಡೆ ಅಂದ್ರೆ ಸುಮಾರು 1940ರಲ್ಲಿ ಅಲ್ಲಿ ವಿವಿಧ ರೀತಿಯ ವಿವಿಧ ಜಾತಿಯ ಹದ್ದುಗಳು ಕೂಡ ವಾಸವಾಗಿರ್ತಕ್ಕಂಥ ಒಂದು ತಾಣ ಆಗಿತ್ತು. ಆ ಒಂದು ಪ್ರದೇಶವನ್ನು ಕೂಡ 450 ಹೆಕ್ಟೇರ್ ಪ್ರದೇಶದಲ್ಲಿ ಅದಿರು ನಿಕ್ಷೇಪವನ್ನ ಶೋಧನೆ ಮಾಡ್ಲಿಕ್ಕೆ ಇವತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ಕೇಳಿದೆ. ಇನ್ನ ಒಂದು ಕಡೆ ವಿಶ್ವೇಶ್ವರಯ್ಯ ಕಬ್ಬಿಣ ಅದಿರು ಸಂಸ್ಥೆ ಏನಾಗಿದೆ, ನಮ್ಮ ರಾಮನಮಲೈ ಬ್ಲಾಕ್ ಅಲ್ಲಿ 62 ಹೆಕ್ಟೇರ್ ಕೇಳಿದೆ. ಆ 62 ಹೆಕ್ಟೇರ್ ನಲ್ಲಿ 29,400 ಮರಗಳು ಕಡದು ಗಣಿಗಾರಿಕೆ ಮಾಡ್ತಕ್ಕಂಥ ಒಂದು ಏನೋ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ಈಗ ಇದೇ ತರ ಆದ್ರೆ ನಮ್ಮ ಸಂಡೂರಿನಲ್ಲಿರ್ತಕ್ಕಂಥ ಈಗ ಆಲ್ರೆಡಿ 25% ಹೋಗಿದೆ ಗಣಿಗಾರಿಕೆಗಿಂತ. ಅಕ್ರಮ ಗಣಿಗಾರಿಕೆಯಿಂದ ಒಟ್ಟಾರೆಯಾಗಿ ಈಗ ನಮ್ಮ ಸಂಡೂರು ತಾಲೂಕಿನಲ್ಲಿ 38 ಗಣಿಗಳು ಪ್ರಸ್ತುತವಾಗಿ ಕಾರ್ಯಾಚರಣೆಯಲ್ಲಿದೆ. ಅದರಲ್ಲಿ A ಕ್ಯಾಟಗರಿ ಮತ್ತು B ಮತ್ತು C ಸೇರಿದಂತೆ ಆಕ್ಷನ್ಡ್ ಮೈನ್ಗಳೆಲ್ಲ ಸೇರಿ ಒಂದು ವರ್ಷಕ್ಕೆ ಬರೀ ಸಂಡೂರು ತಾಲೂಕಿನಿಂದ 35 ಮಿಲಿಯನ್ ಟನ್ ಅದಿರು ಉತ್ಪಾದನೆ ಆಗ್ತಾ ಇದೆ. ಈಗ ನಮ್ಮ ಹಿರೇಮಠ ಸರ್ ಹೇಳ್ದಂಗೆ ಮತ್ತು ಲೋಕಾಯುಕ್ತ ವರದಿಯಲ್ಲಿ ಹೇಳ್ದಂಗೆ ಅವಾಗೇನು ಒಂದು ದಿನಕ್ಕೆ ಪ್ರತಿದಿನಕ್ಕೆ 5,000 to 6,000 7,000 ಟ್ರಕ್ಗಳು ಅಡ್ಡಾಡ್ತಾ ಇದ್ವು. ಇವತ್ತಿಗೂ ಕೂಡ 5,000 to 7,000 ಲಾರಿಗಳು ಅಡ್ಡಾಡ್ತಾ ಇದೆ. ಲಾರಿಗಳು ಅಡ್ಡಾಡೋದ್ರಲ್ಲಿ ಆಮೇಲೆ ಧೂಳ ಏನು ಜನರಿಗೆ ಸಮಸ್ಯೆ, ಪರಿಸರದ ಮೇಲೆ ಒತ್ತಡ, ಅರಣ್ಯದ ಮೇಲೆ ಒತ್ತಡ, ವನ್ಯಜೀವಿಗಳಿಗೆ ನೀರಿನ ಸಮಸ್ಯೆ ಬೇಸಿಗೆಯಲ್ಲಿ ಈ ತರದ್ದು ಏನು ಯಾವುದೇ ತರದ್ದು ಇನ್ನ ಬದಲಾವಣೆ ಆಗಿಲ್ಲ. ಆ ತರದ ಬದಲಾವಣೆಗಳು ಮತ್ತೆ ಪುನರ್ವಸತಿ ಮಾಡ್ಬೇಕಂತೇಳಿ ಸುಪ್ರೀಂ ಕೋರ್ಟ್ ಒಂದು ವಿಶೇಷವಾದ ಒಂದು ಜಾರಿ ವಾಹನ ಮಾಡಿ ಅದು ಆಗಿರ್ತಕ್ಕಂಥ ಒಂದು 10% ಹಣವನ್ನ ಈ ಅಕ್ರಮ ಗಣಿಗಾರಿಕೆಯಿಂದ ನಲಿಗಿ ಹೋಗಿರ್ತಕ್ಕಂಥ ಅರಣ್ಯವನ್ನ ವನ್ಯಜೀವಿಗಳ ಮತ್ತು ಗಣಿವಾದ ಜನರ ಪುನಶ್ಚೇತನಕ್ಕೆ ಅಂತ ತೆಗೆದಿಟ್ಟಿದೆ. ಒಂದು ಕಡೆ ಈಗ ಆಲ್ರೆಡಿ ಅರಣ್ಯ ಇಲಾಖೆಗೆ KMARC ಇಂದ 135 ಕೋಟಿ ರೂಪಾಯಿ ಕೂಡ ನಮ್ಮ ಸಂಡೂರಿನ ಭಾಗಕ್ಕೆ ಹಣ ಬಿಡುಗಡೆ ಆಗ್ತಾ ಇದೆ. ಅಂದ್ರೆ ಈ ಅರಣ್ಯವನ್ನ ಪುನಶ್ಚೇತನಗೊಳಿಸಿ ಇದನ್ನ ಮತ್ತೆ ಹಿಂದೆ ಇರ್ತಕ್ಕಂಥ ಒಂದು ಸೊಬಗನ್ನ ಮತ್ತೆ ತರ್ಲಿಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಆಶಯ ಏನು ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡ್ತಾ ಇದೆ. ಅದಕ್ಕೆ ತದ್ವಿರುದ್ಧವಾಗಿ ಯಾಕಂದ್ರೆ ಇವತ್ತು ಈಗ ಮಳೆಗಾಲ ಶುರುವಾಗಿದ್ರಿಂದ ಅರಣ್ಯ ಇಲಾಖೆಯವರು ಸುಮಾರು 2.5 ಲಕ್ಷ ಸಸಿಗಳನ್ನ ಇವತ್ತು ನೆಡ್ತಾ ಇದ್ದಾರೆ. ಅಂದ್ರೆ ಆ ಒಂದು ಪರಿಸರನ ಪುನಶ್ಚೇತನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. 135 ಕೋಟಿ ಅಲ್ಲಿ ಖರ್ಚು ಮಾಡಿದ್ದಾರೆ. ಇವತ್ತು ಏನಾಗ್ತಾ ಇದೆ, ಸರ್ಕಾರಗಳು ಇಲ್ಲಿ ಈಗ ನಮ್ಮ ಈ ವರ್ಜಿನ್ ಫಾರೆಸ್ಟ್ ಅಲ್ಲಿ ಈ ಏನು ಮೈನ್ಸ್ ಕೇಂದ್ರ ಸರ್ಕಾರ ಸಂಸ್ಥೆಗಳನ್ನ ತಂದು ಬಿಟ್ಟು ಇಲ್ಲಿ ಜನರಿಂದ ಒಂದು ಸಿಂಪತಿಯನ್ನ ಪಡ್ಕೊಳ್ಳಿಕ್ಕೆ ಈ ತರ ಒಂದು ಹುನ್ನಾರ ನಡೆಸಿದೆ. ನಮಗೆ ಬಂದ ಮಾಹಿತಿ ಪ್ರಕಾರ ಈಗ ಸರ್ಕಾರದ ಈಗೇನು ನಮ್ಮ ಎರಡು ಏನು ಬ್ಲಾಕ್ ಇದೆ, ರಾಮನಮಲೈ ಬ್ಲಾಕ್ ಅಲ್ಲಿ ಈಗ ಆಲ್ರೆಡಿ ಅಕ್ರಮ ಗಣಿಗಾರಿಕೆಯಿಂದ ಮಾಡಿ ಬಿಟ್ಟು ಉಳಿದಿರ್ತಕ್ಕಂಥ ಏನು ನಾವು ಬ್ರೋಕನ್ ಅಪ್ ಏರಿಯಾ ಅಂತೀವಿ, ಆ ಬ್ರೋಕನ್ ಅಪ್ ಏರಿಯಾ 507 ಹೆಕ್ಟೇರ್ ಈಗ ರೆಡಿ ಇದೆ. ಅಲ್ಲಿ ಗಣಿಗಾರಿಕೆ ಕೊಡ್ಲಿಕ್ಕೆ ಯಾರ್ದು ತಕರಿಲ್ಲ. ಯಾಕಂದ್ರೆ ಅದು ಆಲ್ರೆಡಿ ಅಕ್ರಮ ಗಣಿಗಾರಿಕೆ ಮಾಡಿ ಹೋಗಿರ್ತಕ್ಕಂಥ 15 ಕಂಪ್ನಿಗಳು ಅಕ್ರಮ ಗಣಿಗಾರಿಕೆ ನಡೆಸಿರ್ತಕ್ಕಂಥ ಜಾಗ ಇವತ್ತು ಖಾಲಿ ಇದೆ. ಅದನ್ನ ಯಾಕೆ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಆಲೋಚನೆ ಮಾಡ್ತಾ ಇಲ್ಲ? ನಾವಿವತ್ತು ಗಣಿಗಾರಿಕೆ ನಮ್ಮ ದೇಶಕ್ಕೆ ಸ್ಟೀಲ್ ಬೇಕು, ಅದೆಲ್ಲ ಒಂದು ಕಡೆ ನಿಜ. ಆದ್ರೆ ನಮ್ಮ ದೇಶಕ್ಕೆ ಎಷ್ಟು ಸ್ಟೀಲ್ ಬೇಕಾಗಿದೆ, ಇವತ್ತು ಎಷ್ಟು ಪ್ರೊಡಕ್ಷನ್ ಆಗ್ತಾ ಇದೆ ಅಂತೇಳಿ ಸರ್ಕಾರಗಳು ಶ್ವೇತ ಪತ್ರ ಓಡಿಸ್ಬೇಕು. ಅದು ಓಡಿಸ್ತಾ ಇಲ್ಲ. ಅಂದ್ರೆ ಇಲ್ಲಿ ಅಕೌಂಟಬಿಲಿಟಿ ಇಲ್ಲ. ಯಾಕಂದ್ರೆ ನ್ಯಾಚುರಲ್ ರಿಸೋರ್ಸ್ ಒಂದು ಸರಿ ಇದು ಸಾವಿರಾರು ವರ್ಷಗಳಿಂದ
ತೆಗೆದಿರ್ತಕ್ಕಂತ ಏನು ಭೂಮಿಯಲ್ಲಿ ಇರ್ತಕ್ಕಂತ ಒಂದು ಏನು ಅದಿರಿದೆ ಆ ನಿಕ್ಷೇಪ ನಾವು ತೆಗೆದು ಬಿಟ್ರೆ ಅದು ಮತ್ತೆ ರೀಜನರೇಟ್ ಆಗೋದಿಲ್ಲ. ಅಂತ ಒಂದು ಅಮೂಲ್ಯವಾದ ಒಂದು ಅದಿರನ್ನ ಇವರು ಸರ್ಕಾರದವರು ಬೇಕಾಬಿಟ್ಟಿಯಾಗಿ ಅರಣ್ಯನ ಕಡಿಯೋದು, ಇತ್ಲಾಗ ಅಕೌಂಟಬಿಲಿಟಿ ಇಲ್ದಂಗೆ ಲೂಟಿ ಹೊಡೆಯೋದಂದ್ರೆ ಇದು ಸಕ್ರಮದ ಹೆಸರಲ್ಲಿ ಮತ್ತೊಂದು ಅಕ್ರಮ ಅಷ್ಟೇ ಹೊರತಾಗಿ ಇನ್ನೇನಿಲ್ಲ. ರಾಜ್ಯ ಸರ್ಕಾರಕ್ಕೆ ಆದಾಯ ನೋಡ್ತಾ ಇದೆ, ಓಕೆ. ಆದ್ರೆ ಒಂದು ಕೇಂದ್ರ ಸರ್ಕಾರದ ಸಂಸ್ಥೆಗಳು ಬೆಳಿಬೇಕಾದ್ರೆ ನಾವು ಬೇಡ ಅಂತ ಹೇಳಕ್ ಆಗೋದಿಲ್ಲ. ಅದು ಇವತ್ತಿದೆಯಲ್ಲ 500 ಹೆಕ್ಟೇರ್ ಇದೆ. ಈಗ 1057 ಹೆಕ್ಟೇರ್ ನಲ್ಲಿ JSW 2 ಲೀಸ್ ಅನ್ನ ಹೋದ ವರ್ಷ ಆಕ್ಷನ್ ನಲ್ಲಿ ತಗೊಂಡಿದೆ. ಇನ್ನ ಕಾರ್ಯಾಚರಣೆ ಪ್ರಾರಂಭ ಮಾಡಿಲ್ಲ. ಇನ್ನ 500 ಹೆಕ್ಟೇರ್ ಉಳಿದಿದೆ. 500 ಹೆಕ್ಟೇರ್ ಅಲ್ಲಿ ಈಗ ಆಲ್ರೆಡಿ 400 ಹೆಕ್ಟೇರ್ KOC ಅಲ್ಲಿ ಕೊಟ್ರೆ ಸೇಲ್ನವ್ರಿಗೆ ಕೊಡ್ಲಿಕ್ಕೆ ಕೂಡ ಇನ್ನ 60 ಹೆಕ್ಟೇರ್ ಅಲ್ಲಿ ಜಾಗ ಇದೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಈ ಹೊಸ ಒಂದು ವಿರ್ಜಿನ್ ಫಾರೆಸ್ಟ್ ಅನ್ನ ಏನು ಒಂದು ಪಬ್ಲಿಕ್ ಸೆಕ್ಟರ್ ಯೂನಿಟ್ ಅನ್ನ ತಂದು ಅಲ್ಲಿ ಅವ್ರಿಗೆ ಸಿಗಾಕ್ಸಿ ಆ ಒಂದು 2-3, ಯಾಕಂದ್ರೆ ಸರ್ ಈಗ ಇವ್ರು ಕೇಳಿರೋದು 2 ಲಕ್ಷ ಮೆಟ್ರಿಕ್ ಟನ್. ಇವರು ಈಗ ಅಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿ ಹಾಳು ಮಾಡಿದಕ್ಕೆ 780 ಕೋಟಿ ರೂಪಾಯಿ ಅರಣ್ಯ ಇಲಾಖೆಗೆ ಉತ್ತರ ಕನ್ನಡದಲ್ಲಿ ಕಟ್ಟಬೇಕಾಗಿರ್ತಕ್ಕಂಥ ಬಾಕಿ ಫಾರೆಸ್ಟ್ ಇಲಾಖೆಯಲ್ಲಿ ಪೆಂಡಿಂಗ್ ಇದೆ. ಅವ್ರು ಏನ್ ಹೇಳ್ತಾರೆ, ಫಾರೆಸ್ಟ್ನವರು ನೀವು 780 ಕೋಟಿ ಅಲ್ಲಿ ರೊಕ್ಕ ಕಟ್ರಿ, ಇಲ್ಲಿ ನೀವು ಏನು ಕಟ್ಟಿದಿರಿ ಫಾರೆಸ್ಟ್ ಕನ್ಸರ್ವೇಷನ್ಗೆ ಅದಕ್ಕೆ ನಾವು ಅಗ್ರಿಮೆಂಟ್ ಮಾಡಿಕೊಡಕ್ ತಯಾರಿದೆ, ಬಟ್ ಆದ್ರೆ ನೀವು ಅಲ್ಲಿ 800 ಕೋಟಿ ಕಟ್ಟಲು ಕೊಡಬೇಕು ಅಂತ ಅದು ಒಂದು ಹಂತದಲ್ಲಿ ಅದು ನಿಂತಿದೆ. ಈಗ ನಮ್ಮದು ಏನಂದ್ರೆ ಕೇಂದ್ರ ಸರ್ಕಾರದ ಒಡೆತನದ ಅಂತಕ್ಕಂಥ ಏನು KOC ಆಗಿರ್ಬೋದು, ಸೇಲ್ ಆಗಿರ್ಬೋದು, ಇನ್ನ ಯಾವುದೇ ಕಂಪ್ನಿ ಇರ್ಬೋದು, ನಮಗೆ ಇಲ್ಲಿ ರಾವಣಪುರ ಪ್ರದೇಶದಲ್ಲಿ ಈಗ ಆಲ್ರೆಡಿ ಗಣಿಗಾರಿಕೆಯಿಂದ ಹಾಳಾಗಿರ್ತಕ್ಕಂಥ ಪ್ರದೇಶ ಇದೆ. ಅಲ್ಲಿ ಕೊಡ್ಲಿಕ್ಕೆ ಯಾಕೆ ಅಧಿಕಾರಿಗಳು ಮತ್ತೆ ಸಚಿವರು ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಇದು ಏನ್ ತೋರಿಸುತ್ತೆ ಅಂದ್ರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್ ನ ಮುಂದೆ ಬಿಟ್ಕೊಂಡು ಹಿಂದೆ ಖಾಸಗಿ ಅವರು ಕೂಡ ಇದ್ರ ಲಾಬಿ ಇದೆ ಅಂತೇಳಿ ನಮಗೆ ಬಂದರ ಮಾಹಿತಿ. ಯಾಕಂದ್ರೆ ಇವತ್ತು ಆ ಒಂದು ವರ್ಜಿನ್ ಫಾರೆಸ್ಟ್ ಅನ್ನ ಕಡಿದು 1-2 ವರ್ಷ 5 ವರ್ಷ ಮಾಡಿ ಆ ಕಂಪ್ನಿ ಏನ್ ಮಾಡ್ತಾರೆ, ಪಬ್ಲಿಕ್ ಸೆಕ್ಟರ್ ಯೂನಿಟ್ ನ ಇಲ್ಲ ಇದು ಲಾಸ್ ಅಲ್ಲಿ ಇದೆ ಅಂತೇಳಿ ಅದನ್ನ ತೆಗೆದುಬಿಟ್ಟು ಖಾಸಗಿಯವರಿಗೆ ಕೊಡ್ತಕ್ಕಂಥ ಇದು ದೂರದೃಷ್ಟಿ ಇರ್ತಕ್ಕಂಥ ಏನು ಒಂದು ಬೃಹತ್ ಹುನ್ನಾರ ಅಂತೇಳಿ ನಮಗೆ ಅಧಿಕಾರಿಗಳ ವಲಯ ಮಟ್ಟದಿಂದ ನನಗೆ ಮಾಹಿತಿ ಬಂದಿದೆ. ಈಗ ನಮ್ಮದು ಏನಂದ್ರೆ ಈಗಾಗಲೇ ಇರ್ತಕ್ಕಂಥ ಏನು 35 ಮಿಲಿಯನ್ ಟನ್ ಸೀಲಿಂಗ್ ಕೂಡ ಇದೆ. ಆ ಸೀಲಿಂಗ್ ನ ಇವರು ಹೇಗೆ ನಿಭಾಯಿಸ್ತಾ ಇದ್ದಾರೆ? ಈಗ ನಾವು ಸುಪ್ರೀಂ ಕೋರ್ಟ್ ಮೊನ್ನೆ ಕೂಡ ಏನ್ ಹೇಳಿದೆ, ಇದು ನಮ್ಮ 2024ರಲ್ಲಿ ಮಾರ್ಚ್ ತಿಂಗಳಲ್ಲಿ ಒಂದು ಆದೇಶವನ್ನು ಹೊರಡಿಸಿದೆ. ಈಗ ಆಲ್ರೆಡಿ ಏನು ಬಳ್ಳಾರಿ ಜಿಲ್ಲೆ ಮತ್ತು ತುಮಕೂರು ಚಿತ್ರದುರ್ಗ ಭಾಗದಲ್ಲಿ ಗಣಿಗಾರಿಕೆಯಿಂದ ಏನು ಪರಿಸರದ ಮೇಲೆ ಒತ್ತಡ ಆಗ್ತಾ ಇರೋದಾದ್ರೆ ನೀವು ಪರಿಶೀಲನೆ ಮಾಡ್ರಿ, ಅದರ ಅದಿರು ಉತ್ಪಾದನೆ ಮಿತಿಯನ್ನ ಕಡಿಮೆ ಆದ್ರೂ ಮಾಡ್ರಿ, ಜಾಸ್ತಿ ಆದ್ರೂ ಮಾಡ್ರಿ ಅಂತ ಒಂದು ಹೇಳಿದೆ. ಅಂದ್ರೆ ಇವತ್ತು ಓವರ್ ಸೈಟ್ ಅಥಾರಿಟಿನ ಕುಂದಿರ್ಸಿರೋದು ಯಾಕಂದ್ರೆ ಪರಿಸರವನ್ನ ಮತ್ತೆ ಪುನಶ್ಚೇತನಗೊಳಿಸ್ಲಿಕ್ಕೆ. ಅದು ಇವ್ರು ಹೋಗ್ತಾ ಇರೋದು ಇದನ್ನ ಹಾಳು ಮಾಡ್ಲಿಕ್ಕೆ. ಸೊ ಈ ಎಲ್ಲ ಹಿನ್ನೆಲೆಯಾಗಿ ನಾವು ಕೂಡ ಈಗ ಇಲ್ಲಿ ಸ್ಥಳೀಯವಾಗಿ ಈಗ ಸಂಘಟನೆಯನ್ನ ಮಾಡ್ತಾ ಇದೀವಿ, ಜನರನ್ನ ಅವೇರ್ನೆಸ್ ಮಾಡ್ತಾ ಇದೀವಿ. ಈಗ ನಾವು ಮುಂದಿನ ತಿಂಗಳಲ್ಲಿ ಈ ಒಂದು ಬೃಹತ್ ಆಂದೋಲನ ಏನು ಈ ಪರಿಸರಕ್ಕಾಗಿ ನಾವು ಒಂದು ಏನು ಈ ಗ್ರೂಪ್ ಅನ್ನ ನಮಗೆ ಒಂದು ಶಕ್ತಿಯನ್ನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಪೋರ್ಟ್ ಮಾಡ್ತಾ ಇದೆ. ಅದು ನಮ್ಗೆ ಹೆಚ್ಚಿನ ಒಂದು ಬಲವನ್ನ ತಂದಿದೆ. ಯಾಕಂದ್ರೆ ಇವತ್ತು ನಾವು 2002ರಲ್ಲಿ ನಾವು ಒಂಟಿಯಾಗಿದ್ವಿ, ಬಿಡಿ ಆಗಿದ್ವಿ. ಇವತ್ತು ಹಿರೇಮಠ ಅಂತ ನಮ್ಮ ಜೊತೆ ಸೇರ್ಕೊಂಡ್ರೆ ಒಂದು ಶಕ್ತಿ ಆಗಿದೆ. ಅದ್ರ ಜೊತೆಗೆ ಪರಿಸರ ಆಸಕ್ತರು ಏನು ಒಂದು ಈ ನಮಗೆ ಗ್ರೂಪ್ ಸಿಕ್ಕಿದೆ, ಇದು ಒಂದು ಈ ತಂಡ ಸಿಕ್ಕಿದೆ, ನಮಗೆ ಬಹಳ ಒಂದು ಸ್ಫೂರ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ, ಈಗ ನಾವು HD ಕುಮಾರಸ್ವಾಮಿ ಅವರು ಏನ್ ಸಹಿ ಹಾಕಿದ್ದಾರೆ, ಇವತ್ತು ಏನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಅವೆಲ್ಲವೂ ಸತ್ಯಕ್ಕೆ ದೂರ ಆಗಿದ್ದು ಮತ್ತು ಕಂಪನಿಯ ಒಂದು ಏನ ಹೇಳಿಕೆಯ ಮೇಲೆ ಅವರು ಹೇಳ್ತಕ್ಕಂಥದ್ದು ಅಷ್ಟೇ ಬಿಟ್ರೆ ಅವ್ರಿಗೆ ನಿಜವಾಗಿಯೂ ಈ ಒಂದು ಅರಣ್ಯ ಈ ಫೈಲ್ ಏನಾಗಿದೆ, ಯಾಕೆ ಈ 1 ವರ್ಷದಿಂದ ಮಿನಿಸ್ಟ್ರಿ ಆಫ್ ಸ್ಟೀಲ್ ಅಲ್ಲಿ ಪೆಂಡಿಂಗ್ ಇದ್ರು ಕೂಡ ಇವರು ಆತರವಾಗಿ ತರಾತುರಿಯಲ್ಲಿ ಸೈನ್ ಮಾಡುವ ಅಂತದ್ದು ಏನಿತ್ತು. ಯಾಕಂದ್ರೆ 2018ರಲ್ಲಿ ಕುಮಾರಸ್ವಾಮಿ ಅವರು ಬಂದಾಗ ಕುಮಾರಸ್ವಾಮಿ ದೇವಸ್ಥಾನ ಮುಂದೆ ನಿಂತ್ಕೊಂಡು ನಾನು ಈ ನಾಡಿನ ಮುಖ್ಯಮಂತ್ರಿ ಆದ್ರೆ ನಾನು 3 ಕಿಲೋಮೀಟರ್ ಕುಮಾರಸ್ವಾಮಿ ದೇವಸ್ಥಾನದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ತರಹದ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಡೋದಿಲ್ಲ ಅಂತೇಳಿ ಪ್ರಮಾಣ ಮಾಡಿದ್ರು. ಆದ್ರೆ ಅವತ್ತು ಮಾಡಿದ ಪ್ರಮಾಣ ಇವತ್ತು ಸೈನ್ ಮಾಡ್ಬೇಕಾದ್ರೆ ನೆನಪಾಗ್ಲಿಲ್ಲ. ಯಾಕಂದ್ರೆ ಇವತ್ತು ಅವರ ಒಂದು ಮಾತಿಗೆ ಅವರು ಬದ್ಧರಾಗಿರ್ಬೇಕು. ಇದು ಕೇವಲ ಒಂದು ಧಾರ್ಮಿಕ ವಿಚಾರ ಅಂತ ಹೇಳ್ತಾ ಇಲ್ಲ. ನಾವು ಇವತ್ತು ಟೆಂಪರೇಚರ್ ಈ ವರ್ಷ ಎಷ್ಟು ಅನುಭವಿಸಿದೀವಿ ಅಂದ್ರೆ ನಮ್ಮ ಸಂಡೂರು ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ 50 ಡಿಗ್ರಿ ಸೆಲ್ಸಿಯಸ್ಗೆ ಹೋಗಿತ್ತು. ಇವತ್ತು ಬೆಂಗಳೂರು ಮತ್ತೆ ಚಿಕ್ಕಮಂಗ್ಳೂರು ಅಂತ ಏನು ಇರ್ತಕ್ಕಂಥ ತಂಪಾದ ಏರಿಯಾದಲ್ಲಿ ಕೂಡ ಇವತ್ತು 40-44 ಡಿಗ್ರಿ ಈಗ ಬಂದಿದೆ. ಅದಕ್ಕೆ ಕಾರಣನೇ ಇವತ್ತು ಈ ತರ ಇಂಡಸ್ಟ್ರಿಯಲಿಸ್ಟ್ ಹೀಗೆ ಎಲ್ಲ ಈ ತರ ಹೊಸದಾದ ಗಣಿಗಾರಿಕೆಗೆ ಪ್ರದೇಶವನ್ನು ಕೊಟ್ಟು ಹಾಳು ಮಾಡ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೆಲವೊಂದು ಭಾಗದಲ್ಲಿ ಕೂಡ ಈ ಬೇಸಿಗೆಯಲ್ಲಿ
ಈ ಒಂದು ಜಳಕ್ಕೆ ತಡಿಲಾರದೆ ಬಹಳಷ್ಟು ಜನ ವಯಸ್ಸಾದಂತವ್ರು ಕೂಡ ಸತ್ತೋಗಿದ್ದಾರೆ. ಸೊ ಇಂತಹ ಸಮಯದಲ್ಲಿ ನಾವು ನಮ್ಮ ಜವಾಬ್ದಾರಿಗಳನ್ನ, ಯಾಕಂದ್ರೆ ನಮ್ಮ ಸಂವಿಧಾನವಾಗಿ ನಮಗೆ ಹಕ್ಕು ಕೊಟ್ಟಿದೆ, ನಮ್ಮ ಪ್ರತಿಯೊಬ್ಬರು ಕೂಡ ಈ ಒಂದು ನೈಸರ್ಗಿಕ ಸಂಪನ್ಮೂಲವನ್ನ ರಕ್ಷಣೆ ಮಾಡ್ಲಿಕ್ಕೆ ನಾವು ಕಟಿಬದ್ಧರಾಗಬೇಕಾಗಿದೆ. ಸೊ ಈ ಮೂಲಕ ನಾನು ತಮ್ಮಲ್ಲಿ ಏನ್ ಕೇಳ್ಕೊಳ್ತೇನೆ ಅಂದ್ರೆ, ನಮ್ಮ ಈ ಹೋರಾಟಕ್ಕೆ ಮುಂದೆ ನಡೀತಕ್ಕಂಥ 2ನೇ ಹಂತದ ಅಧ್ಯಾಯದ ಹೋರಾಟಕ್ಕೆ ತಾವುಗಳೆಲ್ಲರೂ ಬೆನ್ನೆಲುಬಾಗಿ ಸಪೋರ್ಟ್ ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ, ಎಲ್ಲ ಪರಿಸರಕ್ಕಾಗಿ ನಮ್ಮ ತಂಡದವರಿಗೆ ಧನ್ಯವಾದಗಳು ಮತ್ತು ವಂದನೆ. ಮೊದಲು ಶುರು ಮಾಡುವಾಗ ಸಂತೋಷ್ ಹೆಗ್ಡೆಯವರು ಏನೆಲ್ಲ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಪದೇ ಪದೇ ನಾವು ಕೇಳ್ತೇವೆ ಏನೆಂದ್ರೆ ಅವರ ರಿಪೋರ್ಟ್ ಅನ್ನು ಇಂಪ್ಲಿಮೆಂಟ್ ಮಾಡಲಿಲ್ಲ ಎಂದು. ಅದರ ವಿಷಯ ಏನಾದ್ರೂ ಮಾತಾಡ್ಲಿಕ್ಕೆ ಆಗ್ತದೋ? ಎಷ್ಟು ಸ್ಟ್ಯಾಟಿಸ್ಟಿಕ್ಸ್ ಮತ್ತೆ ಏನೆಲ್ಲ ಹೇಳಿದ್ದಾರೆ ಅಂದ್ರೆ, ನಿಜವಾಗಿ ನಾವು ಯಾವುದಕ್ಕಾಗಿ ಇಲ್ಲಿ ಫೈಟ್ ಮಾಡ್ತಾ ಇದ್ದೇವೆ? ಎನ್ವೈರನ್ಮೆಂಟ್ ಅನ್ನು ಸೇವ್ ಮಾಡ್ಲಿಕ್ಕೆ ಮಾಡ್ತಾ ಇದ್ದೇವೋ ಅಥವಾ ಇವರು ಮೈನಿಂಗ್ ಮಾಡ್ಲಿಕ್ಕೆ ಹಕ್ಕು ಕೊಟ್ಟಿದ್ದಾರೋ? ಇಷ್ಟೆಲ್ಲ ಮಾಡಿದ ಇವರು ನಮ್ಮ ರೆಡ್ಡಿ ಅವರೆಲ್ಲ not only they are getting elected, they are still continuing to have power, and we not able to do anything at all. I mean, ನೀವು ಹೇಳಿದಾಗ ಎಷ್ಟು ಬೇಸರ ಮತ್ತೆ ಕೋಪ ಬರ್ತದೆ ಅಂದ್ರೆ ಏನಾದ್ರೂ ನಾವು ಮಾಡಬೇಕು ಎಂದು. ಸೊ ದಯವಿಟ್ಟು ಹೇಳಿ. ಸಂತೋಷ್ ಹೆಗ್ಡೆ ಅವರ ಮೊದಲನೇ ರಿಪೋರ್ಟ್ 18 ಡಿಸೆಂಬರ್ 2008 ಮತ್ತು ರಿಪೋರ್ಟ್ 2 ಅವು ಒಂದಕ್ಕೊಂದು ಪೂರಕವಾಗಿವೆ. ಅವು ಎರಡೂ ಏನಿದೆ ಅವನ್ನ ರಾಜ್ಯ ಸರ್ಕಾರಗಳು ಏನೋ ಇಂಪ್ಲಿಮೆಂಟ್ ಆಗಿದ್ದು ಭಾಗ ಅಂದ್ರೆ ಇದು ಕೇವಲ ಸುಪ್ರೀಂ ಕೋರ್ಟ್ದವ್ರು ಏನು ಕೆಲವು CBI ಇವೆಲ್ಲ ಇದು ಮಾಡಿ ಇವರೆಲ್ಲ ಏನ್ ಜೈಲಿಗೆ ಹೋದ್ರು, ಆಮೇಲೆ ಇದೇನೆಲ್ಲ ವಿಚಾರಣೆ ಆಯ್ತು, ಅದನ್ನು ಬಿಟ್ರೆ ಯಾವುದೇ ಸರ್ಕಾರ, ಅದು BJP ಇರ್ಬೋದು, ಅದು ಕಾಂಗ್ರೆಸ್ ಇರ್ಬೋದು, ಈ JDS ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಿರ್ಬೋದು, ಯಾರೂ ಕೂಡ ಏನೂ ಪ್ರಾಮಾಣಿಕವಾಗಿ ಅದರ ಪ್ರಯತ್ನ ಮಾಡಿಲ್ಲ. ಅಷ್ಟೇ ಅಲ್ಲ, 700 ಸರ್ಕಾರದ ಅಧಿಕಾರಿಗಳು, ಎಲ್ಲಿ ಹೈಯೆಸ್ಟ್ ಅಡಿಷನಲ್ ಚೀಫ್ ಸೆಕ್ರೆಟರಿಯಿಂದ ಮೊದಲು ಮಾಡ್ಕೊಂಡು ಅದರೊಳಗೆ ಏನು ತೊಡಗಿದ್ರು, ಅವರು ಸರ್ಕಾರದ ಬೊಕ್ಕಸಕ್ಕೆ 100 ಕೋಟಿ ರೂಪಾಯಿ ಹಾನಿ ಮಾಡಿರಂತ ನಿರ್ದಿಷ್ಟವಾಗಿ ಎಷ್ಟು ಹಣ ಅನ್ನೋದನ್ನು ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಕೊಟ್ಟಿದ್ರು. ಅವರು ಯಾರ ಮೇಲೆ ಏನೂ ಮಾಡಿಲ್ಲ. ಅದು ಸಿದ್ದರಾಮಯ್ಯ ಅವರು ಇರ್ಬೋದು, SD ಕುಮಾರಸ್ವಾಮಿ ಇರ್ಬೋದು, ಆಮೇಲೆ ಇವರು ಯಾರು ಬೊಮ್ಮಾಯಿ ಅವರು ಇರ್ಬೋದು, ಈಗ ಮತ್ತೆ ತಿರುಗಿ ಸಿದ್ದರಾಮಯ್ಯ, ಯಾರೂ ಏನೂ ಮಾಡಿಲ್ಲ. ಇದು ಒಂದು ರಾಜಕೀಯ ಸತ್ಯ ಏನಿದೆ ಅಂದ್ರೆ, ಇವರು ಗಣಿಗಾರಿಕೆ ಇದರ ಮೇಲೆ ಹಣದ ಮೇಲೆ ಅವಲಂಬನ ಇದೆ. ಅವರು ಯಾರನ್ನೂ ಕೂಡ ಒಂದು ತಾತ್ವಿಕ ಹಂತಿಗೆ ಒಯ್ದು ಮಾಡುವಂತ ಇಚ್ಛಾಶಕ್ತಿ ಅವರಲ್ಲಿ ಇಲ್ಲ. ಅದನ್ನ ಹ್ಯಾಂಗೆ ಇಚ್ಛಾಶಕ್ತಿ ಮಾಡ್ಬೇಕನ್ನೋದ್ರ ಬಗ್ಗೆ ಏನದಲ್ಲ, ನಾವು ನಮ್ಮದೇ ರೀತಿಯೊಳಗೆ ಪ್ರಯತ್ನ ಮಾಡಿದೆವು. ನಾವು ಬೆಸ್ಟ್ ಏನ್ ಮಾಡಿದೆವು ಅಂದ್ರೆ, ಅವರು ನೆಗೆಟಿವ್ ಆಗಿ ಅವ್ರ ಜೊತೆಗೆ ಇರೋದ್ರ ಬದಲಾಗಿ ನ್ಯೂಟ್ರಲ್ ಆಗಿ ಸುಪ್ರೀಂ ಕೋರ್ಟ್ಗೆ ಏನು ಸಹಾಯ ಮಾಡಿದ್ರು, ಅದನ್ನ ಬಿಟ್ರೆ ಅವ್ರಿಗೇನು ಕಳಕಳಿ ಇಲ್ಲ ಇದ್ರು. ನಮಸ್ತೆ, ನಾನು ಮಹೇಶ್ ಮಾತಾಡೋದು. ಈ ಕುದುರೆಮುಖ ಏನು ಆರಂಭ ಆಗ್ತಾ ಇದೆಯಲ್ಲ, ನಾವು ಪಕ್ಕದ ಹಳ್ಳಿ ವಾಸ ಮಾಡ್ತಾ ಇರೋದು. ನಮಗೆ ಇಲ್ಲಿ ದುರಂತ ಏನಾಗ್ತಾ ಇದೆ ಸರ್ ಅಂದ್ರೆ, ಇಲ್ಲಿ ಈಗ ಇಷ್ಟು ವರ್ಷ ಏನು ಗಣಿಗಾರಿಕೆ ಸಕ್ರಮವಾಗಿ ನಡೆದ್ರು, ಬಟ್ ಇಲ್ಲಿ ಯಾವುದೇ ಒಂದು KMRC ಇಂದ ಈ ಪುನಶ್ಚೇತನ ಆಗದೆ ಇರೋದು ಒಂದು ಸಾರ್ವಜನಿಕರಲ್ಲಿ ಒಂದು ಕೆಟ್ಟ ಅಭಿಪ್ರಾಯ ಮೂಡಿದೆ ಸರ್. ಇಷ್ಟು ವರ್ಷ 25,000 ಕೋಟಿ ಇದೆ, ಅದು ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗಿಲ್ಲ, ಬಟ್ ಇದನ್ನ ಯಾವಾಗ ಪುನಶ್ಚೇತನ ಆಗುತ್ತೆ, ಬರೀ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅಂತ ಹೇಳಿ ಇಲ್ಲಿ ಸಾರ್ವಜನಿಕರಲ್ಲಿ ಒಂದು ಗೊಂದಲ ಉಂಟಾಗಿದೆ. ಆಮೇಲೆ ನಾವು ಮುಂದಿನ ಹೋರಾಟಕ್ಕೆ ಏನೋ ಕುದುರೆಮುಖ ಒಂದು ಪರವಾಗಿ ನಾವೇನೋ ಹೋರಾಟಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಒಂಥರ ಗೊಂದಲ ಸೃಷ್ಟಿ, ಎಲ್ಲ ಅಷ್ಟೇ ಬಿಡ್ರಿ, ಇಲ್ಲೆಲ್ಲ ನೋಡ್ಬಿಟ್ಟಿದೆಯಲ್ಲ, ಈ ತರ ಒಂದು ಗೊಂದಲ ಉಂಟಾಗಿದೆ. ಬಟ್ ಇದನ್ನ ದಯಮಾಡಿ ಎಲ್ಲಾರು ಏನ್ ಹಿಂದೆ ಹೋರಾಟಕ್ಕೆ ನಾವೆಲ್ಲ ಇಳಿದಿದ್ವಲ್ಲ, ಬಟ್ ಇದು ಆದಷ್ಟು ಇನ್ನು ಹೆಚ್ಚಿನ ಮಾಡಿದ್ರೆ ಜಾಗೃತಿ ಮೂಡಿಸಿ. ಈ ಕುದುರೆಮುಖದಲ್ಲಿ ಕೆಲವೊಂದು ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಕೆಲವೊಂದು ರೈತನ ಜಮೀನೆಲ್ಲ ಅನಧಿಕೃತವಾಗಿ ಬಂದು ಸರ್ವೆ ಕಾರ್ಯಗಳನ್ನು ನಡೆಸೋದು, ಆಮೇಲೆ ಕೆಲವೊಂದು ಮಧ್ಯವರ್ತಿಗಳ ಮುಖಾಂತರ ಏನೋ ಒಂದು ಕೆಟ್ಟ ಸಂದೇಶನ ರವಾನೆ ಮಾಡೋದು, ಈ ತರ ಒಂದು ಚಟುವಟಿಕೆ ನಡೆಯೋದ್ರಿಂದ ಇಲ್ಲಿ ಗ್ರಾಮಸ್ಥರ ಒಂದು ರೈತರು ಭಯಭೀತರಲ್ಲಿ ಇಂದು ಒಂದು ಜಮೀನು ಉಳಿಮೆ ಮಾಡೋಕ್ಕೂ ಒಂದು ಕಷ್ಟ ಆಗಿದೆ. ಬಟ್ ಈಗ ಎಲ್ಲ ಮುಂಗಾರು ಆರಂಭ ಆಗಿದೆ, ಬಿತ್ತನೆ ಮಾಡೋ ಗುಡೆಗೆ ಕುದುರೆಮುಖದಲ್ಲಿ ಏನೋ ಜಮೀನುಗಳೆಲ್ಲ ಹೋಗ್ತಾ ಒಂದು ಬಿಡಪ್ಪ, ಸುಮ್ಮನೆ ಯಾಕೆ ನಾವು ಬೆಳೆ ಬೆಳಿಬೇಕನ್ನೋ ಒಂದು ಉದ್ಭವ ಆಗ್ಬಿಟ್ಟಿದೆ ಒಂದು ಸಮಸ್ಯೆ. ದಯಮಾಡಿ ಇದನ್ನ ಕುದುರೆಮುಖ ಒಂದು ಗಣಿಗಾರಿಕೆ ಆರಂಭದಿಂದ ನಮ್ಮ ಏನು ಈಗ ಶ್ರೀಶೈಲ ಸರ್ ಹೇಳಿದ್ರಲ್ಲ, ನಮ್ಮ ಕಾಶಕೋಶ ಜೀವವಿಜ್ಞಾನ ಅಂತೇಳಿ, ಬಟ್ ಇದಂತೂ ಸತ್ಯ 100ಕ್ಕೆ 100. ಬಟ್ ಆಲ್ರೆಡಿ C ಕ್ಯಾಟಗರಿ ಮೈನಿಂಗ್ ಇದಾವೆ. ಆ C ಕ್ಯಾಟಗರಿಯಲ್ಲಿ ಮೈನಿಂಗ್ ಗಳನ್ನ ಬಟ್ ಈ ಕುದುರೆಮುಖಕ್ಕೆ ಎಲ್ಲೆಲ್ಲಿದ್ದಾವೆ ಅಂತ ಹೇಳಿ ಕೊಟ್ರೆ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ಈ ವರ್ಜಿನ್ ಫಾರೆಸ್ಟ್ ಹಾಳಾದ್ರೆ ಮತ್ತೆ ಮರುಸೃಷ್ಟಿ ಮಾಡೋದು ಬಹಳ ಕಷ್ಟ. ಆಮೇಲೆ ಈಗ ಆಲ್ರೆಡಿ ಇಲ್ಲಿ ಒಂದು NMDC ಕೇಂದ್ರ ಸ್ವಾಮ್ಯದಲ್ಲಿ ಇರ್ತಕ್ಕಂಥ ಒಂದು ಇದು ಗಣಿಗಾರಿಕೆ ಇದೆ. ಬಟ್ ಅದರಿಂದ ಕೆಲವೊಂದು ಉದ್ಯೋಗ ಸೃಷ್ಟಿನೂ ಬಹಳ ಕುಂಠಿತಾಗಿದೆ. ಎಲ್ಲ ಬೇರೆ ಇಲ್ಲಿ ನಮ್ಮ ನೆಲ, ನಮ್ಮ ಜಲ, ನಮ್ಮ ಒಂದೆಲ್ಲ
ಬಳಸ್ಕೊಂಡು ಹೊರ ರಾಜ್ಯದವರು ಬಂದು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಸ್ಥಳೀಯರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಇದನ್ನ ಬಹಳ ಗಂಭೀರವಾಗಿ ನಾವು ಪರಿಗಣನೆ ಇಟ್ಕೊಂಡು ನಾವು ಒಂದು ಬುಡ ಸಮೇತವಾಗಿ ನಾವು ಬೇರೆ ಮಟ್ಟದಲ್ಲಿ ನಾವು ಇಲ್ಲಿ ಸುತ್ತಮುತ್ತ ಹಳ್ಳಿಯವರು ಉಗ್ರ ಹೋರಾಟ ಮಾಡಿದಲ್ಲಿ ಮಾತ್ರ ಇದು ಕುದುರೆಮುಖಕ್ಕೆ ನಾವು ಒಂದು ತಡೆ ಹಿಡಿಬಹುದು ಅಂತ ನನ್ನ ಒಂದು ಅನಿಸಿಕೆ ಇದೆ ಸರ್. ನರಸಿಂಹಪುರ ಗ್ರಾಮದ ಸರ್, ನಾವು ಇಲ್ಲಿ ಗಣಿಯ ಹೃದಯ ಭಾಗದಲ್ಲಿ ಇದ್ದೀವಿ ಸರ್. ನಮ್ಮ ಗ್ರಾಮದ ಮೂರೂ ದಿಕ್ಕಿನಲ್ಲಿ ಗಣಿಗಾರಿಕೆಗಳು ಅವ್ಯಾವತಾಗಿ ನಡೀತಾವ ಸರ್. ನಾವು ಚಿಕ್ಕವರಿದ್ದಾಗ ಮುಂಚೆ ಒಂದು NMDC ಇತ್ತು, ಅದಕ್ಕಿಂತ ಮುಂಚೆ ಒಂದು HRG ಮೈನ್ಸ್ ಇತ್ತು ಸರ್. ಆಮೇಲೆ ಮುಂದೆ ಇನ್ನು ಸ್ವಲ್ಪ ದೂರದಲ್ಲಿ ದೇವಿಗಿರಿ ಗೋರ್ಪಡೆ ಅವ್ರದ್ದು ಸ್ಮೇಯರ್ ಇತ್ತು ಸರ್. ಈಗ ಏನಾಗ್ಬಿಟ್ಟಿದೆ, ಇಲ್ಲಿ HM ಮೈನ್ಸ್ ಅವೆಲ್ಲವೂ ಮತ್ತೆ ಜಿಲ್ಲಾಲಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್, ಈ ಕ್ಯಾಟಗರಿ. ಸೊ ಈಗ ಮತ್ತೆ ಒಂದೇ ಒಂದು ಫಾರೆಸ್ಟ್ ನಮ್ಮ ಊರಿನ ಪಶ್ಚಿಮ ಭಾಗದಲ್ಲಿ ಇರೋದ್ನ, ಅದರಿಂದನೇ ನಮಗೆ ಮಳೆ ಸರ್. ಈಗ ಮಳೆ ಬರ್ತಾ ಇದೆ ಸರ್ ನಮ್ಮ ಊರಲ್ಲಿ. ಹೀಗಾಗಿ ಆ ಗುಡ್ಡದಿಂದ ನಮಗೆ ರೈತರಿಗೆ ತುಂಬಾ ಅನುಕೂಲ ಸರ್. ಎಲ್ಲಾ ಗುಡ್ಡದಿಂದ ನಮಗೆ ಅನುಕೂಲ ಇತ್ತು. ನಮ್ಮ ಈ ಭಾಗದಲ್ಲಿ ಬೋರ್ ಹಾಕಿದ್ರು, ನಮ್ಮ ರೈತರು ಬೋರ್ ಹಾಕಿದ್ರೆ ಎಲ್ಲಿ ಬೋರ್ ಹಾಕಿದ್ರು ನೀರು ಬರ್ದಿಲ್ಲ ಅಂತ ಇಲ್ಲ ಸರ್. 90% ಬೋರ್ಗಳಿಂದ ನೀರು ಬರ್ತವೆ. ಅದು ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು, ಬೋರ್ಗಳಂತ ಫೇಲ್ ಆಗಲ್ಲ. ಯಾಕೆ ಫೇಲ್ ಆಗಲ್ಲ ಅಂದ್ರೆ ನಮ್ಮ ಭೂಮಿ ತಾಯಿ ಆಕೆ ಯಲ್ಲಪ್ಪ ರೆಡ್ಡಿ ಸರ್ ಹೇಳಿದಂಗೆ ಸರ್, ನಮ್ಮ ಬೆಟ್ಟ ಗುಡ್ಡಗಳು ಭೂಮಿ ತಾಯಿಯ ಸ್ತನಗಳು. ಆ ಅಮೃತ ನಾವು ಕುಡಿಬೇಕ ಹೊರತು ಆಯಮ್ಮನ ಅದನ್ನ ಆ ಒಂದು ಸ್ತನಗಳನ್ನ ಜಾಸ್ತಿ ಅಮೃತ ಬೇಕಂತಂದೇಳಿ ನಾವು ಇದು ಅರ್ಧ ತಿಂತ ಇದೀವಿ ಸರ್. ನಮ್ಗೆ ಎಷ್ಟೆಷ್ಟು ನಾಚಿಕೆ ಇಲ್ಲ. ನಮ್ಮ ಜನಪ್ರತಿನಿಧಿಗಳು ಇರಬಹುದು, ಸರ್ಕಾರದ ಅಧಿಕಾರಿಗಳು ಇರಬಹುದು, ನಮಗೆ ಇಂಥ ಪರಿಸರ ಇರ್ತಕ್ಕಂಥ ಇದನ್ನ ಹಾಳು ಮಾಡ್ತಾ ಇದಾರೆ. ನಮಗೆ ಈ ಪಶ್ಚಿಮ ದಿಕ್ಕಿನಲ್ಲಿ ಇರ್ತಕ್ಕಂಥ ದೇವದಾರಿ ಗಣಿನ ಯಾವ ಒಟ್ಟಿಗೆ ಅನ್ನ ತಿಂದರೆ ಕೊಡೋದಿಲ್ಲ ಸರ್ ಪರ್ಮಿಷನ್. ಇವತ್ತು ಅಲ್ಲಿ ನೋಡಿದ್ರೆ ಸರ್, ಈಗ ನಾನು ಕಣ್ಣಾರೆ ನಾವಿಲ್ಲಿ ಮಲೆನಾಡಿಗರ ಸರ್, ಇದು ಅರೆ ಮಲೆನಾಡು ಅಂತಾರ ನಮ್ಮ ಸಂಡೂರಿ. ಮಲೆನಾಡಿನಲ್ಲಿ ಬೆಳೀತಕ್ಕಂತ ತೆಂಗು, ಕಂಗು ಅಂದ್ರೆ ಅಡಿಕೆ, ಮಹೋಗನಿ, ಶ್ರೀಗಂಧ, ತೇಗ ಇವೆಲ್ಲವನ್ನ ವಾಲಂಟಿಯರಾಗಿ ನಾವಿಲ್ಲಿ ಬೆಳೀತಾ ಇದೀವಿ ಸರ್. ಅಂತ ಒಂದು ಪ್ರದೇಶದಲ್ಲಿ ಇವರೆಲ್ಲ ಗಣಿಗಾರಿಕೆ ಮಾಡಿದ್ರೆ ಈ ವರ್ಷ 45 ಡಿಗ್ರಿ ವರೆಗೆ ಹೋದ್ ಸರ್. ಸಂಡೂರಲ್ಲಿ ಎಂದೂ ಹೋಗಿರ್ಲಿಲ್ಲ 40 ಡಿಗ್ರಿ ಮೇಲ್ಪಟ್ಟು. ಈಗ ಆ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಸರ್, ಇದು 1000 ಎಕರೆ ಹಾಕ್ಬಿಟ್ರ ಸರ್ ಈಗ ಅಡಿಕೆನ ಇರೋದ್ರಿಂದ ಈಗೆಲ್ಲ ಇವರು ಗಣಿಗಾರಿಕೆಗೆ ವರ್ಜಿನ್ ಫಾರೆಸ್ಟ್ ಸಿ ಕ್ಯಾಟಗರಿ ಮನ್ಸಿ ಕೊಡ್ಲಿಕ್ಕೆ ಏನ್ ದಾಡಿ ಸರ್ ಇವ್ರಿಗೆ. ಅದು ಇಂಥದ್ದು ಒರಿಜಿನಲ್ ವರ್ಜಿನ್ ಫಾರೆಸ್ಟ್ ಬೇಕಾ? ನವಿಲು ಬರ್ತವೆ, ಜಿಂಕೆ ಬರ್ತವೆ, ಆಮೇಲೆ ಇವು ಸರ್ ಮೊಲಗಳು ಬರ್ತವೆ, ನರಿಗಳು ಬರ್ತವೆ. ಆದ್ರಿಂದ ನಮ್ಮ ಉದ್ದೇಶ ಏನಂತಂದ್ರೆ ಈ ಫಾರೆಸ್ಟ್ಗಳು ಬಿಟ್ಟು ಹೊಸ ಗಣಿಗಾರಿಕೆಗೆ ಅನುಮತಿ ಸರ್ಕಾರ ಕೊಡ್ಲೇಬಾರ್ದು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ ಸರ್. ಒಂದೇ ಪ್ರಶ್ನೆ, ಯಾವುದೇ ಫಾರೆಸ್ಟ್ ಅನ್ನು ಹೊಸದಾಗಿ ಬೆಳೆಸಿದ ನಿದರ್ಶನ ಇಲ್ಲ. ಹಾಗಾಗಿ ಇವತ್ತು ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಹೇಳಿದ್ದು ಇನ್ನೊಂದು ಫಾರೆಸ್ಟ್ ಅನ್ನು ಬೆಳೆಸ್ಲಿ ಅಂತ ಹೇಳಿದರೆ, ಇದುವರೆಗೂ ಇಂಡಿಯಾದಲ್ಲಿ ಎಷ್ಟು ಕಡೆಗೆ ಈ ತರ ಹೊಸ ಫಾರೆಸ್ಟ್ ಅನ್ನು ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದ್ರು ನಾವು ಸುಪ್ರೀಂ ಕೋರ್ಟಿಗೆ ಕೊಟ್ರೆ ಅದು ಎಫೆಕ್ಟಿವ್ ಆಗಿಲ್ಲ ಅನ್ನೋದನ್ನ ನಾವು ತೋರ್ಪಡಿಸಿ ಇದನ್ನ ಸ್ಟಾಪ್ ಮಾಡ್ಲಿಕ್ಕೆ ಅವಕಾಶ. ಸರ್, ಅವ್ರ ಪ್ರಶ್ನೆ ಏನು ಅಂದ್ರೆ, ಅರಣ್ಯ ಬೆಳೆಸ್ತೀವಿ ಅಂತ ಹೇಳ್ತಾರೆ ಪರ್ಯಾಯವಾಗಿ, ಈ ರೀತಿ ಹಿಂದೆ ಹೇಳಿ ಬೆಳೆಸಿರುವಂತ ಉದಾಹರಣೆಗಳು ಇದಾವ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸ್ಪಷ್ಟ ಉತ್ತರ ಅಂದ್ರೆ, ಈಗ ನಮ್ಮ ಸ್ವಾಮಿ ಶನಾಯ್ ಅವರೇನು ಸರ್ಕಾರ ಏನ್ ಮಾಡಿದೆ ಅಂತ ಕೇಳ್ತು, ಅದೇ ಉತ್ತರ. ಅವು ಯಾವಷ್ಟು ಫಲಪ್ರದವಾಗಿ ಆಗಿಲ್ಲ. ಅದು ಸಾವಿರಾರು ಕೋಟಿ ರೂಪಾಯಿಗಳಿಗೆ ಶೇಖರಣೆ ಆಗಿದೆ ಹೊರತಾಗಿ ಅದನ್ನ ಏನೂ ಅರ್ಥಪೂರ್ಣವಾಗಿ ಮಾಡಿದ ಉದಾಹರಣೆಗಳು ಬಹಳ ಕಡಿಮೆ. ಆದ್ರೆ ಯಾರಿಗಾದ್ರೂ ಗೊತ್ತಿದ್ರೆ, ಅವ್ರಿಗೆ ಬಂದಿದ್ರೆ ಅದನ್ನ ಅವ್ರು ಹೇಳ್ಬೋದು. ಅದನ್ನ ನನಗ್ ಗೊತ್ತಿದ್ದ ಹಾಗೆ ಅದು ಪರಿಣಾಮಕಾರಿಯಾಗಿ ಆಗಿಲ್ಲ ಇಲ್ಲಿವರೆಗೆ. ಮತ್ತು ಇದ್ದ ಉತ್ಕೃಷ್ಟ ವರ್ಜಿನ್ ಫಾರೆಸ್ಟ್ ಅನ್ನ ನಾವು ಹಾಳು ಮಾಡಿ ಇದನ್ನೇನು ನಾವು ಬೆಳೆಸ್ತೇವೆ ಅನ್ನೋದೇನದಲ್ಲ, ಅದು ನನ್ನ ಅಭಿಪ್ರಾಯದೊಳಗೆ ದೊಡ್ಡ ಅಹಂಕಾರ ಹೊರತಾಗಿ ಅದು ಆಗೋದು ಕೆಲಸ ಅಲ್ಲ. ಸರ್, ನಾನು ಖಾಜಾ ಅಸ್ಲಾಂ ಅಹಮದ್, ರಾಯಚೂರ್ಲಿಂದ. ಇದು ಮೂವ್ಮೆಂಟ್ ಕಟ್ಟಬೇಕು. ಯಾಕಂದ್ರೆ ಪಾಲಿಟಿಷಿಯನ್ಸ್ ಮತ್ತೆ ಕಾರ್ಪೊರೇಟ್ ಏನು ಗ್ರೀಡ್ ಇದೆ, ಇದು ನೆವರ್ ಎಂಡಿಂಗ್. ಸಿವಿಲ್ ಸೊಸೈಟಿಲಿಂದ ಮೂವ್ಮೆಂಟ್ ಗಟ್ಟಿ ಮಾಡ್ಲಿಕ್ಕೆ ನಮ್ಮ ದಾಯರ ಸ್ವಲ್ಪ ಹೆಚ್ಚಿಗೆ ಮಾಡ್ಕಂತ, ಬೇರೆಯವ್ರಿಗೆ ಮಾಹಿತಿ ಕೊಟ್ಕಂತ, ಹೀಗೆ ಇದು ಬೆಳೆಸ್ಕೊಂತ ಹೋದ್ರೆ ಒಳ್ಳೇದಂತ ನನಗ ಸಲಹೆ. ಥ್ಯಾಂಕ್ ಯು ಸರ್. ಇದಕ್ಕೆ ಒಂದು ಕಾರ್ಪೊರೇಟ್ ಇದರಲ್ಲಿ ಸಸ್ಟೈನಬಲ್ ಮೈನಿಂಗ್ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನಾವು ಮೈನಿಂಗ್ ಸಸ್ಟೈನಬಲ್ ಮಾಡ್ತೀವಿ, ವಿತೌಟ್ ಎನಿ ಅಫೆಕ್ಟಿಂಗ್ ಎನ್ವಿರಾನ್ಮೆಂಟ್ ಆ ತರ. ಅದಕ್ಕೆ ಏನ ಗೈಡ್ ಲೈನ್ಸ್ ಗಳು ಏನು ಇದಾವ? ಮತ್ತೆ ಎಕ್ಸಿಸ್ಟಿಂಗ್ ಈಗ ಇಲ್ಲಿವರೆಗೂ ಏನು ಮೈನಿಂಗ್ ಆಗಿದೆಲ್ಲ, ಯಾವ ಕಂಪ್ನಿಗಳು ಯಾವ ತರ ಸಸ್ಟೈನಬಲಿ ಮೈನಿಂಗ್ ಮಾಡಿದ್ದೇವೆ, ಯಾವ
ಅನ್ಸಸ್ಟೈನಬಲ್ ಮಾಡಿದ್ದೇವೆ. ಅದಕ್ಕೆ ಏನು ನಿದರ್ಶನಗಳು ಮತ್ತೆ ಅದಕ್ಕೆ ಕಂಟ್ರೋಲಿಂಗ್ ಅಥಾರಿಟೀಸ್ ಏನ ಮಾನಿಟರ್ ಮಾಡ್ತದವ ಎಂಬುದ್ ಬಗ್ಗೆ ಇನ್ಫಾರ್ಮೇಶನ್ ಅಂದ್ರೆ ಜನಕ್ಕೆ ತಿಳುವಳಿಕೆ ಅಂದ್ರೆ ಲೋಕಲಿಗೆ ಗೊತ್ತಿದೆ ಸಸ್ಟೈನಬಲ್ ಮೈನಿಂಗ್ ಅಂದ್ರೆ ಅದಕ್ಕೆ ಹೇಳಿ ಸುಮ್ನೆ ಅದನ್ನ ಅನ್ಸಸ್ಟೈನಬಲ್ ಮಾಡ್ತಾರ. ಗಣಿಗಾರಿಕೆ ಅದಕ್ಕೆ ಸಂಕ್ಷಿಪ್ತ ಉತ್ತರ ಏನಂದ್ರೆ, ಅದಕ್ಕೆ ಇಂಗ್ಲಿಷ್ ಒಳಗೆ ಅಂತಾರೆ ಸಸ್ಟೈನಬಲ್ ಮೈನಿಂಗ್ ಇಸ್ ಆಕ್ಸಿಮೊರಾನ್ ಅಂತ. ಅಂತ ಅದು ಒಂದು ಇವತ್ತು ಇಲ್ವೇ ಇಲ್ಲ. ಮೈನಿಂಗ್ ಅನ್ನೋದು ಏನದಲ್ಲ, ಮನುಷ್ಯನು ಮಾಡುವಂತಹ ಅತಿ ಗಂಭೀರ ಪ್ರಕೃತಿ ಮಾತೆಯ ಮೇಲೆ ಅತ್ಯಾಚಾರ. ಮೊದಲು ನಿಮ್ಗೆ ಗೊತ್ತಿದ್ದ ಹಾಗೆ ಗಿಡಗಳು ಈಗಾಗಲೇ ಕೇಳಿ 1 ಲಕ್ಷಕ್ಕಿಂತಲೂ ಹೆಚ್ಚು ಗಿಡಗಳನ್ನ ಅಲ್ಲಿ ಕಡೆಯವರಿದ್ದಾರೆ ಇವೆರಡೂ ಕಂಪನಿಗಳು. ಎರಡನೇದಾಗಿ ಟಾಪ್ ಸಾಯಿಲ್ ಎಲ್ಲ ಹೋಗ್ಬಿಡ್ತದೆ. ಆಮೇಲೆ ನೀರಿನ ಸ್ರೋತಗಳು ಇದು ಆಗ್ತವೆ. ಈ ಮೈನಿಂಗ್ ಏನಿದೆ ಅಲ್ಲ, ಇಲ್ಲಿ ಒಂದೇ ಏನದಕ್ಕೆ ಉತ್ತರ ಅಂದ್ರೆ, ನಾವು ಅತಿ ಕಡಿಮೆ ಏನು ಅತಿ ಅವಶ್ಯಕತೆ ಇದೆ ಅಷ್ಟೇ ಮೈನಿಂಗ್ ಮಾಡಬೇಕು, ಹೊರತಾಗಿ ಹೆಚ್ಚಿಗೆ ಮಾಡಬಾರದು ಅನ್ನೋದು ಒಂದು. ಅದ್ರ ಜೊತೆಗೆ R&R ಅಂತಾರ, ರೆಕ್ಲಮೇಷನ್ ಅಂಡ್ ರಿಹಬಿಲಿಟೇಷನ್. ಇಲ್ಲೊಂದು IBM ಅಂತ ಇದೆ, ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್. ಯಾರೇ ಒಂದು ಗಣಿಗಾರಿಕೆ ಮಾಡುವ ಮೊದಲು ಅವರು ಆ ಒಂದು ಗಣಿಗಾರಿಕೆ ಮುಗಿದ ಮೇಲೆ ಸಾಧ್ಯವಾದಷ್ಟು ಹಿಂದಿನ ಪರಿಸ್ಥಿತಿಯನ್ನ ತಿಳಲಿಕ್ಕೆ ಪ್ರಯತ್ನ ಮಾಡಬೇಕಂತ. ಅಂಥ ಉದಾಹರಣೆಗಳು ಬಹಳ ಕಡಿಮೆ ಇವೆ. ಅದರ ಅರ್ಥ ಇಲ್ಲ ಅಂತಿಲ್ಲ, 1-2 ಎಲ್ಲೇ ಇವೆ. ಆದ್ರೆ ಅಂಥವರಿಂದ ನಾವು ನೋಡಿಕೊಂಡು ಈಗ ಗಣಿಗಾರಿಕೆ ಮಾಡೋರ ಮೇಲೆ ನಿಗಾ ಇಟ್ಟು ಅವರು ಮಾಡೋದನ್ನ ಮಾಡಬೇಕು. ಮತ್ತು ಹೊಸ ಗಣಿಗಾರಿಕೆ ಏನದಲ್ಲ ಸಮಗ್ರವಾಗಿ ಬಂದಾಗ ಒಂದು ಸಿಟಿಜನ್ಸ್ ರಿಪೋರ್ಟ್ ಅಂತ ಮಾಡಿದ್ದೆವು 1982 ಒಂದು, 1984 ಒಂದು, 2007 ಮೈನಿಂಗ್ ಬಗ್ಗೆ ಆಗಿದೆ. ಅದರ ಟೈಟಲ್ ಏನಂದ್ರೆ ರಿಚ್ ಲ್ಯಾಂಡ್ಸ್ ಅಂಡ್ ಪೂರ್ ಪೀಪಲ್ ಅಂತ. ಸಸ್ಟೈನಬಲ್ ಮೈನಿಂಗ್ ಪಾಸಿಬಲ್. ಅದಕ್ಕೆ ಉತ್ತರ ಏನಂದ್ರೆ ಅದು ಸಾಧ್ಯವಿಲ್ಲ. ನಮಸ್ತೆ ಸರ್. ಈಗ ನೇರವಾಗಿ ನಾನು ಸಬ್ಜೆಕ್ಟ್ ಬರೋದು ಏನಪ್ಪಾ ಅಂದ್ರೆ, ಈಗ ಸರ್ಕಾರದವರು ಆಗಿರ್ಬೋದು, ಏನಪ್ಪಾ ಅಂದ್ರೆ ಇವತ್ತು ಈ ಒಂದು ಫಾರೆಸ್ಟ್ ನಲ್ಲಿ ಗಣಿಗಾರಿಕೆಯನ್ನ ಕೊಡ್ತಾ ಇದಾರಲ್ಲ, ಫಸ್ಟ್ ಮೊದಲು ನೋಡ್ಬೇಕಾದ್ದು ಎಷ್ಟು ಅರಣ್ಯ ಇದೆ. ಆ ಎಷ್ಟು ಅರಣ್ಯದಲ್ಲಿ ಸಪೋಸ್ ಫಾರ್ ಎಕ್ಸಾಂಪಲ್ ಸಂಡೂರಲ್ಲಿ ಸುಮಾರಾಗಿ ನನ್ನ ತಿಳಿಮಟ್ಟಿಗೆ 30,000 ಹೆಕ್ಟೇರ್ ಏನು ಅರಣ್ಯ ಭೂಮಿ ಇದೆ. ಈಗಾಗಲೇ 10,000 ಹೆಕ್ಟೇರ್ ಅರಣ್ಯ ಭೂಮಿಯನ್ನ ಗಣಿಗಾರಿಕೆ ಕೊಟ್ಟಿದ್ದಾರೆ. ಸೊ ಈಗ ಮತ್ತೆ ವರ್ಜಿನ್ ಫಾರೆಸ್ಟ್, ಹೊಸ ಫಾರೆಸ್ಟ್ ಅನ್ನ ಕೊಡ್ತಾ ಇರೋದು ನೋಡ್ತಾ ಇದ್ರೆ ಫಸ್ಟ್ ಮೌಲ್ಯಮಾಪನ ಆಗ್ಬೇಕಲ್ಲ. ಈ ಹಿಂದೆ ಏನ್ ಗಣಿಗಾರಿಕೆ ಕೊಟ್ಟಿದ್ದಲ್ಲ ಅದನ್ನ ರಿಸ್ಟೋರೇಷನ್ ಆಗಿದೋ ಮತ್ತೆ ಅದು ಪುನಶ್ಚೇತನಗೊಂಡಿದ್ಯೋ ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಾ ಇಲ್ಲ? ಬರೀ ಗಣಿಗಾರಿಕೆ ಕೊಡಬೇಕು, ಅಭಿವೃದ್ಧಿ ಮಾಡ್ಬೇಕು ಅಂತ ಅಂತಾರಲ್ಲ. ಅಲ್ಲ, ಈ ಹಿಂದೆ ಆಗೋಗಿದ್ದು ಅದ್ರಲ್ಲಿ ಏನು ಆಗಿದೆ? ಏನೋ ಪರಿಸರ ಪುನಶ್ಚೇತನ ಆಗಿದೋ, ಆಮೇಲೆ ಅಲ್ಲಿಯ ಜನರ ಬದುಕು ಹೇಗಾಗಿದೆ, ಆರ್ಥಿಕ ಪರಿಸ್ಥಿತಿ ಏನಾಗೋದು ಏನೂ ಇಲ್ಲ. ಏನಾಗ್ತದೆ, ಗಣಿಗಾರಿಕೆ ಕೊಟ್ಬಿಟ್ರೆ ಅವ್ರಿಗೆ ಏನ್ ಬರೀ ಗಣಿಗಾರಿಕೆ ಕೊಡೋದು. ಮುಂದೆ ಅದು ಏನ್ ಸಪೋಸ್ ಇವತ್ತು 100 ಲಾರಿ ಇದ್ರೆ ನಾಳೆ 200 ಲಾರಿ ಹೋಗ್ತವೆ. ಮತ್ತೆ ಇನ್ನೊಂದು ಸ್ವಲ್ಪ ಕೊಟ್ರೆ 400 ಲಾರಿ ಹೋಗ್ತದೆ. ಎಷ್ಟು ಪ್ರೆಷರ್ ಆಗ್ತದೆ ರೋಡ್ ಮೇಲೆ, ಎಷ್ಟು ಪ್ರೆಷರು, ಆಮೇಲೆ ಪೊಲ್ಯೂಷನ್ ಎಷ್ಟು, ಇವೆಲ್ಲವೂ ಬೇಕಲ್ಲ. ಎಲ್ಲವೂ ವಿಚಾರ ಮಾಡ್ಬೇಕಲ್ಲ ಸರ್ಕಾರ. ಒಂದೇನು ಬರೀ ಅಭಿವೃದ್ಧಿ ಅಂತ ನೋಡ್ಬಾರ್ದು. ಎಲ್ಲಾ ದೃಷ್ಟಿಯಲ್ಲಿ, ಎಲ್ಲ ಆಂಗಲ್. ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಫಸ್ಟ್ ಅಧ್ಯಯನ ಆಗ್ಬೇಕು. ಅಧ್ಯಯನ ಆದ ನಂತರ ಅದರ ಬಗ್ಗೆ ರೂಪರೇಷೆಗಳನ್ನ ಮಾಡ್ಬೇಕು ಸರ್ಕಾರದವರು. ಇದು ಮಾಡ್ತಾ ಇಲ್ಲ. ಅದು ಏನಪ್ಪಾ ಅಂದ್ರೆ ಅಭಿವೃದ್ಧಿ ಒಟ್ಟು ಏನಪ್ಪಾ ಅಂದ್ರೆ ಒಟ್ಟು ಹಾಳು ಮಾಡ್ಬೇಕು, ನಾಶ ಮಾಡ್ಬೇಕು ಹೊರತು. ಇದರಲ್ಲಿ ಎಲ್ಲರೂ ಕೂಡ ಅಧಿಕಾರಿಗಳು ಕೂಡ ಸ್ವಲ್ಪ ಆಲೋಚನೆ ಮಾಡ್ಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವರೆಲ್ಲರೂ ಆಲೋಚನೆ ಮಾಡ್ಬೇಕು. ಕೆಲವು ಒಳ್ಳೆಯವರಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ಬೆಳಕು ಚೆಲ್ಲುವಂತ ಕಾರ್ಯಕ್ರಮ ಮಾಡಿದ್ರೆ ಎಲ್ಲದೂ ಮಾಡಿದ್ರು. ಆದ್ರೆ ಇದು ನೋಡ್ತಾ ಇದ್ರೆ ಇದು ಧ್ವಂಸನೇ. ನಾನು ಹೇಳ್ತಾ ಇರೋದು ಇದು ಧ್ವಂಸ ಮಾಡಕತ್ತಾರ ಅವರು, ಅರಣ್ಯನೇ ಧ್ವಂಸ ಮಾಡಕತ್ತಾರ. ಇವತ್ತು ಇಂತ ಒಂದು ದೊಡ್ಡ ಮಾಫಿಯಾಗಳು, ದೊಡ್ಡ ಬಂಡವಾಳಶಾಹಿ ಅವರ ಹಿತಾಸಕ್ತಿಗಾಗಿ ಇವತ್ತು ಸರ್ಕಾರಗಳು ಅವ್ರು ಹೇಳಿದಂಗೆ ಕುಣಿತಾ ಇದ್ದಾವೆ. ಇಲ್ಲ ಅಂದಿದ್ರೆ ಒಂದೇ ಒಂದಿನ ಇನ್ನೂ ಚಾರ್ಜ್ ತಗೊಳಕ್ಕಿಲ್ಲ ಕುಮಾರಸ್ವಾಮಿ ಅವರು. ಕನಿಷ್ಠ ಪಕ್ಷ ರಾಜ್ಯಕ್ಕಿನ್ನೂ ಎಂಟ್ರಿನೇ ಆಗಿಲ್ಲ ಮಿನಿಸ್ಟರ್ ಆದ್ಮೇಲೆ, ಅಥವಾ ರಾಜ್ಯದವ್ರ ಬಗ್ಗೆ ಚರ್ಚೆ ಮಾಡಿಲ್ಲ, ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿಲ್ಲ. ಅಂತದ್ರಲ್ಲಿ ಸೈನ್ ಮಾಡಿ ಬರ್ತಾರೆ ಅಂದ್ರೆ ಇದಕ್ಕೆ ವೇದಿಕೆ ಹಿಂದಿನ ದಿನಗಳಲ್ಲೇ ಬಹಳ ವ್ಯವಸ್ಥಿತವಾಗಿ ಆಗಿತ್ತು ಅನ್ನುವಂಥದ್ದು ನಮ್ಗೆ ಕಂಡು ಬರ್ತಾ ಇದೆ. ಇದನ್ನ ಪ್ರಬಲವಾಗಿ ಎದುರಿಸ್ಬೇಕು ಅಂತಂದ್ರೆ ಇವತ್ತು ಜನರು ಎದ್ದೇಳ್ಬೇಕಾಗಿದೆ. ಒಂದು ಕಡೆ ಕಾನೂನು ಹೋರಾಟ ಮಾಡುವಾಗ ನಮ್ಮ ಸಣ್ಣ ಅನುಭವದಲ್ಲಿ ಸರ್ಕಾರಗಳು ಒಂದು ಇವತ್ತು ಪರಿಸ್ಥಿತಿ ನೋಡಿದ್ರೆ ಕೋರ್ಟ್ಗಳನ್ನು ಇನ್ಫ್ಲೂಯೆನ್ಸ್ ಮಾಡೋ ತರ ಇದಾವೆ, ಮತ್ತು ಕೋರ್ಟ್ಗಳನ್ನ ಕನ್ವಿನ್ಸ್ ಮಾಡುವಷ್ಟು ವ್ಯವಸ್ಥಿತವಾದಂತ ಮ್ಯಾನಿಪುಲೇಟೆಡ್ ದಾಖಲೆಗಳನ್ನು ಕೊಡ್ಲಿಕ್ಕೂ ತಯಾರಾಗಿದ್ದಾವೆ. ಹಾಗಾಗಿ ಇವತ್ತು ತಕ್ಷಣ ಈಗ ಏನು ತಾವೆಲ್ಲ ಒಂದು ಪ್ರೆಸ್ ಮೀಟ್ಗಳು ಮಾಡೋದು ಅಥವಾ ಇದರ ವಿರುದ್ಧ ಮಾತಾಡೋದ್ರ ಜೊತೆಗೆ ಜನಕ್ಕೆ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅಥವಾ ಸಂತ್ರಸ್ತರು ಅಂತ ಮುಂದೆ ಯಾರಾಗ್ತಾರೆ ಅವ್ರಿಗೂ
ಇದು ನನ್ನ ಹೋರಾಟ ಅಂತ ಅನಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಲಕ್ಷಾಂತರ ಕುಟುಂಬಗಳು ಯಾರಿದಾವೆ ಅವರು ಸಹ ಒಂದೊಂದು ಪತ್ರ ಚಳವಳಿ ಕುಮಾರಸ್ವಾಮಿ ಅವ್ರಿಗಾಗ್ಲಿ ಸರ್ಕಾರಕ್ಕಾಗ್ಲಿ ಒಂದು ಕಾಮನ್ ಆಗಿ ಒಂದು ಪತ್ರ ಮಾಡುವಂಥದ್ದು, ಅಥವಾ ಇಡೀ ರಾಜ್ಯದಲ್ಲಿ ಈಗ ನಿಮ್ಮ ಸ್ಟೇಟ್ಮೆಂಟ್ ಬಂದ ಮೇಲೆ ಇಡೀ ರಾಜ್ಯದಲ್ಲಿ ಅನೇಕ ಪರಿಸರ ಕಾರ್ಯಕರ್ತರು, ಪರಿಸರವಾದಿಗಳು, ಪರಿಸರ ಸಂಘಟನೆಗಳು ಇವತ್ತು ನಿಮ್ಮ ಬೆಂಬಲಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ನಿಂತಿದ್ದಾವೆ. ಆದ್ರೆ ಅವ್ರೆಲ್ರೂ ಒಂದೊಂದು ಪತ್ರ ಬರೆಯೋದ್ರ ಮುಖಾಂತರ ಲಕ್ಷಾಂತರ ಪತ್ರಗಳು ಸರ್ಕಾರಕ್ಕೆ ಹೋದ್ರೆ ಒಂದಿಷ್ಟು ಎಲ್ರಿಗೂ ಇದು ಹೋರಾಟ ನಂದು ಅಂತ ಅನ್ಸೋದ್ರ ಜೊತೆಗೆ ಸರ್ಕಾರಕ್ಕೂ ಒಂದು ಬಿಸಿ ಮುಟ್ಬೋದು ಅಂತ ನನ್ಗೆ ಅನ್ಸುತ್ತೆ ಸರ್. ಅದನ್ನ ತಾವು ಹೇಗೆ ಗೈಡ್ ಮಾಡ್ತೀರಾ ನೋಡಿ. ಪರಿಣಾಮಕಾರಿಯಾಗಿ ಹೇಳಿದಿರಿ. ನಮ್ಮ 40 ವರ್ಷದ ಅನುಭವದೊಳಗೆ ಜನಶಕ್ತಿ ಏನದಲ್ಲ, ಅದರಿಂದ ಎಷ್ಟೋ ಸಲ ಕೋರ್ಟ್ದಲ್ಲಿ ನಮಗೆ ಹಿನ್ನಡೆ ಆದ್ರೂ ಕೂಡ ನಾವು ಯಶಸ್ಸು ಪಡಿಲಿಕ್ಕೆ ಹೋಗಿದ್ದಂದ್ರೆ ಅದೇ. ಸೊ ಅದ್ರೊಳಗೆ ನಾವು ವಿಶ್ವಾಸ ಇಡಬೇಕಷ್ಟೇ ಅಲ್ಲ, ಅದನ್ನು ವ್ಯವಸ್ಥಿತವಾಗಿ ಬೆಳೆಸಬೇಕು. ಧನ್ಯವಾದಗಳು ತಮ್ಮ ಮತ್ತೊಮ್ಮೆ. ಪುನರುಚ್ಚೇತನ ಮಾಡುವ ಸಂಬಂಧ ಕೋಟಿಗಟ್ಟಲೆ ಖರ್ಚು ಮಾಡ್ತಿದ್ದಾರೆ, ಯಾವುದೇ ಗಿಡ ಮರವಾಗಿ ಬೆಳೆದಿಲ್ಲ. ಹಾಗಾಗಿ ಈ ಪರಿಸರ ಅಸಮತೋಲನ ಉಂಟಾಗಿ 42 ಡಿಗ್ರಿಯಿಂದ 50 ಡಿಗ್ರಿಗೆ ಟೆಂಪರೇಚರ್ ಹೆಚ್ಚಾಗೋದಕ್ಕೆ ಕಾರಣಗಳು ನಾನು ಹೇಳ್ತೀನಿ ಸರ್. ಏನು ರಿಪೋರ್ಟ್ಗಳಾಗಿವೆ ಅದರ ಮೇಲೆ ಯಾವುದೇ ಪರಿಣಾಮಕಾರಿ ಕಾರ್ಯಾಚರಣೆಯನ್ನ ಯಾವುದೇ ಸರ್ಕಾರಗಳು, ಯಾವುದೇ ಪಕ್ಷ ಇರಲಿ, ಎಲ್ಲ ಬೇರೆ ಬೇರೆ ಪಕ್ಷಗಳೆಲ್ಲ ಈ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಆಗಿದ್ದಾರೆ, ಆಡಳಿತ ಮಾಡಿದ್ದಾರೆ, ಅವ್ರು ಯಾರಿಗೂ ಏನು ಇಚ್ಛಾಶಕ್ತಿ ಇಲ್ಲ. ಅಷ್ಟೇ ಅಲ್ಲ, ಅದರಲ್ಲಿ ತೊಡಗಿದಂತಹ ಅಧಿಕಾರಿಗಳ ವಿರುದ್ಧ ಕಾರ್ಯಾಚರಣೆ ಬಿಡಿ, ಅವರು ಇವರು ಎಲ್ಲ ಕೂಡಿಕೊಂಡು ಶಾಮೀಲಾಗಿದ್ದಾರೆ. ಮತ್ತು ಅತಿ ದುರದೃಷ್ಟಕರ ವ್ಯವಸ್ಥೆಯನ್ನು ನಾವೇನ್ ತಿಳ್ಕೊಬೇಕಂದ್ರೆ, ಇವತ್ತು ಹಣದ ಮೇಲೆ ಚುನಾವಣೆ ಬಂದಿದೆ. ಅದರ ದೃಷ್ಟಿಯಿಂದ ಈ ಗಣಿಗಾರಿಕೆ ಅವ್ರದ್ದು ನಂಟಸ್ಥಾನ ಇದೆ. ಅದಕ್ಕೆ ಈಗಾಗಲೇ ನಮ್ಮ ಯಾರೋ ರೆಡ್ಡಿ ಅವರು ಹೇಳಿದ ಹಾಗೆ, ಉಳಿದ ಮಿತ್ರ ಹೇಳಿದ ಹಾಗೆ ಜನಶಕ್ತಿನೇ ಅದಕ್ಕೆ ಮಹತ್ವದ್ರಿ. ಅದನ್ನ ನಾವು ಬೆಳೆಸಬೇಕು. ಅಷ್ಟೇ ಅಲ್ಲ, ಮುಂದಿನ ಪೀಳಿಗೆಯನ್ನ ವ್ಯವಸ್ಥಿತವಾಗಿ ನಾವು ಇದ್ರೊಳಗೆ ತೊಡಗಿಸ್ಬೇಕು. ನೀವೊಂದು ಕಾಮನ್ ಪತ್ರ ಒಂದು ಮಾಡ್ಕೊಟ್ರೆ ನಾವೆಲ್ಲ ಇದನ್ನ ಇಲ್ಲಿ ಸಹಿ ಚಳವಳಿ ಆಂಜನೇಯ ರೆಡ್ಡಿ ಅವರು ಹೇಳಿದ ರೀತಿ ಅದು ಮತ್ತು ಪತ್ರಿಕಾಗೋಷ್ಠಿ ಎಲ್ಲ ಕರೀಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಆ ಪರ್ಟಿಕ್ಯುಲರ್ ನಮ್ಮ ಗಣಿಗಾರಿಕೆ ವಿಚಾರದಲ್ಲಿ ಆಗಿರುವಂತದ್ದು ಅದ್ರ ದುಷ್ಪರಿಣಾಮಗಳ ಬಗ್ಗೆ ಒಂದು ವಿವರವಾದಂತ ಒಂದು ಪತ್ರ ಮಾಡಿಕೊಟ್ರೆ ಅದು ನಮಗೆಲ್ಲ ಸಹಾಯ ಆಗುತ್ತೆ. ಅವಶ್ಯವಾಗಿ ಅದಕ್ಕೆ ಉತ್ತರ ನಾನು ಹೇಳ್ತೇನೆ. ಅದಕ್ಕೆ ಈಗ ಆಲ್ರೆಡಿ ನಾನು ಏನ್ ಹೇಳಿ ಇಷ್ಟಪಡ್ತೀನಿ ಅಂದ್ರೆ ಸರ್, ಈಗ ಇದ್ರ ಬಗ್ಗೆ ಆಲ್ರೆಡಿ ಈಗ ಒಂದು ಪ್ರೊಸೆಸ್ ಅಲ್ಲಿ ಡ್ರಾಫ್ಟ್ ರೆಡಿ ಆಗ್ತಾ ಇದೆ. ಇನ್ನು 1 ರಿಂದ 2 ದಿನದ ಒಳಗಡೆ ಅದನ್ನ ಮತ್ತೆ ನಾವು ಪರಿಸರಕ್ಕಾಗಿ ನಮ್ಮ ಗ್ರೂಪ್ ಅಲ್ಲಿ ಈಗ ಆಲ್ರೆಡಿ ನಾವು ಮತ್ತೆ ಸಾರು ಎಲ್ಲರೂ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಶೀಘ್ರದಲ್ಲೇ ಅದನ್ನ 1-2 ದಿನದಲ್ಲಿ ಅದನ್ನ ಆಗ್ತದೆ. ಓಕೆ ಸರ್, ನಾನು ಮಂಜುನಾಥ್ ಅಂತ ಸಂಡೂರಿಂದ ಮಾತಾಡ್ತಾ ಇದ್ದೀನಿ. ಈಗ KMARC ಆಫೀಸು ಬೆಂಗಳೂರಲ್ಲಿ ಇದೆ ಸರ್. ಇದು ಪರಿಸರ ಇಲ್ಲಿ ಹಾಳಾಗಿರೋದು ಸಂಡೂರು ತಾಲೂಕಲ್ಲಿ. ಈ KMARC ಆಫೀಸನ್ನ ಸಂಡೂರಲ್ಲಿ ಏನಾದ್ರು ಬ್ರಾಂಚ್ ಮಾಡ್ಬೋದಾ? ನಾವು ಅದಕ್ಕೆ ಹೋರಾಟ ಏನಾದ್ರು ಮಾಡ್ಬೋದು, ಅದಕ್ಕೆ ರಿಕ್ವೆಸ್ಟ್ ಕಳಿಸಬಹುದು ಅಂತ ಸರ್. ಕರ್ನಾಟಕ ಗಣಿ ಪರಿಸರ ಪುನಶ್ಚೇತನ ನಿಗಮ ಇದೆಯಲ್ಲ, ಅದು ಆಫೀಸಿಗೆ ಬೆಂಗಳೂರಲ್ಲಿ ಇದೆ ಸರ್. ಈಗ ಹೌದು, ಈ ನಮ್ಮ ಸಂಡೂರು ಭಾಗದಲ್ಲಿ ಬಹಳ ಹಾನಿ ಆಗಿರೋದು ಸರ್ ಗಣಿ ಇದು. ಆ ಸಂಡೂರಲ್ಲಿ KMARC ಏನಾದ್ರು ಒಂದು ಆಫೀಸ್ ಓಪನ್ ಮಾಡಿದ್ರೆ ಸೊ ಇಲ್ಲಿ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್. ಈಗ ನೋಡ್ರಿ, ಶ್ರೀಶೈಲ್ ಅವರು ನಾವೆಲ್ಲ ಇದೇವೆಲ್ಲ, ನೀವು ದಯವಿಟ್ಟು ಲೋಕಲ್ ಜನ ಕೂಡ್ಕೊಂಡು ನೀವು ಅದ್ರ ಬಗ್ಗೆ ಒಂದು ಪತ್ರ ಬರೀರಿ ಅವರಿಗೆ, ಅದ್ರ ಬಗ್ಗೆ ಒಂದು ಕಾಪಿ ಹಾಕ್ರಿ. ನಾವು ಕೂಡ ಅದನ್ನು ಮಾಡ್ತೇವೆ. ಈಗ ಸದ್ಯ ಈಗ ಸದ್ಯ ಅಲ್ಲಿ ಒಬ್ರು ವೆಸ್ಟ್ ಬೆಂಗಾಲ್ದವರು KMARC ಕೋಆರ್ಡಿನೇಟರ್ ಅಂತ ಎಲ್ಲಿದ್ದಾರೆ? ಬಳ್ಳಾರಿಯಲ್ಲಿದ್ದಾರೆ. ಅದೇ ಪ್ರಕಾರ ಕೋಆರ್ಡಿನೇಟರ್ ಒಬ್ರು ಹೊಸಪೇಟದಲ್ಲಿ ವಿಜಯನಗರ ಜಿಲ್ಲೆ ಒಳಗಿದ್ದಾರೆ. ಆಮೇಲೆ ಚಿತ್ರದುರ್ಗ ಇದರಲ್ಲಿದ್ದಾರೆ. ಅದಕ್ಕೆ ನೀವು ಶ್ರೀಶೈಲ್ ಅವರಿಗೆ ಮಾತಾಡಿ, ಅವ್ರ ಜೊತೆಗೆ ನಾವು ಈಗಾಗಲೇ ಭೇಟಿ ಆಗಿದ್ದೇವೆ ಎಲ್ಲರೂ. ವಿಶೇಷವಾಗಿ ಮಲ್ಲಿಕಾರ್ಜುನ ರೆಡ್ಡಿ ಅವರಂತ ಏನು ಅಡ್ವೊಕೇಟ್ ಇದ್ದಾರೆ, ಅವರು ತಮ್ಮ ಬೆಂಗಳೂರಲ್ಲಿ ಹೈಕೋರ್ಟ್ ಅನ್ನ ಪ್ರಾಕ್ಟೀಸ್ ಎಲ್ಲ ಬಿಟ್ಟು ಬಂದು ರೈತರ ಸಲುವಾಗಿ ಒಂದೇನೋ ಐತಿಹಾಸಿಕ ಹೋರಾಟ ಮಾಡಿದ್ರು. ಅವರೇ ಈಗ ರಾಜ್ಯದ ಜನಸಂಗ್ರಾಮ ಪರಿಷತ್ತಿನ ಉಪಾಧ್ಯಕ್ಷರು ಇದ್ದಾರೆ ಮತ್ತು ಬಳ್ಳಾರಿಯ ಜಿಲ್ಲೆಯ ಅಧ್ಯಕ್ಷರು ಇದ್ದಾರೆ. ಸೊ ನೀವು ಅವ್ರ ಜೊತೆಗೆ ಇಂಟರ್ಯಾಕ್ಟ್ ಮಾಡಿ ನೀವು ಇದನ್ನ ಮುಂದುವರಿ. ನಿಮಗೆ ಏನ್ ಸಹಾಯ ಬೇಕು ನಾವು ಯಾವಾಗ ಮಾಡ್ಲಿಕ್ಕೆ ತಯಾರಿದೆ. ಅಷ್ಟೇ ಅಲ್ಲ, ಆ ಹಾಸ್ಪಿಟಲ್ ಅವ್ರೇನು ಬಳ್ಳಾರಿ ಒಳಗೆ ಮಾಡ್ಬೇಕಂತ ಮಾಡಿದ್ರು, ನಮ್ಮ ಶಿಫಾರಸು ಸಂಡೂರದೊಳಗೆ ಆಗ್ಬೇಕು. ಅದು ಏನೋ ಮೊದಲು ಗ್ರಾಮೀಣ ಪ್ರದೇಶದ ಆರೋಗ್ಯದ ಸಮಸ್ಯೆಗಳನ್ನ, ಅದಕ್ಕೇನು ಪರಿಹಾರಗಳನ್ನ ನಾವು ಕೊಟ್ಟಿದ್ದೇವೆ, ಅವನ್ನ ಅವ್ರ ಆದ್ಯತೆ ಕೊಟ್ಟು ಮೊದಲು ಮಾಡಿ ಆಮೇಲೆ ಹಾಸ್ಪಿಟಲ್ ಮಾಡ್ಬೇಕು. ಎಲ್ಲಿ? ಸಂಡೂರದಲ್ಲಿ. ಇದ್ರೊಳಗಲ್ಲ, ಬಳ್ಳಾರಿ ಒಳಗಲ್ಲ. ಅವ್ರು ಅದನ್ನ ಪ್ರಯತ್ನ ಮಾಡಿದ್ರು, ಅದನ್ನ ನಾವು ಸ್ಥಗಿತ ಮಾಡಿಸಿದೆ. ಪೋಸ್ಟಲ್ ಡಿಪಾರ್ಟ್ಮೆಂಟ್ ನಿಂದ ಕೆಲವೊಂದು ಊರಿಗೆ ಹೋಗಿದ್ದೆ ಸರ್. ಸ್ವಾಮಿಹಳ್ಳಿ, ಯಡದಮ್ಮನಹಳ್ಳಿ, ಎಲ್ಲ ಹಳ್ಳಿಗಳಿಗೆ ಹೋಗಿದ್ದೆ. ಸುಮಾರು ಗಣಿ ಧೂಳುನಿಂದ ಸುಮಾರು ಹೆಕ್ಟೇರ್ ಭೂಮಿ ಬೆಳೀತಾ ಇಲ್ಲ ಸರ್. ಈಗ ಜೋಳ, ರಾಗಿ ಯಾವ ಬೆಳೀತಾ ಇಲ್ಲ, ಆ ಮಟ್ಟಕ್ಕಾಗಿದೆ ಸರ್.
ಆಮೇಲೆ ಆ ಧೂಳಿನಲ್ಲೇ ಮಕ್ಕಳು ಬೆಳೆದು ಮಕ್ಕಳಿಗೂ ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ಈ ಎಲ್ಲ ಪ್ರಾಬ್ಲಮ್ಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂತ ಗಣಿಗಾರಿಕೆಯನ್ನು ಮಾಡತಕ್ಕಂತರೇ ಸ್ಪಂದಿಸ್ಬೇಕಾ ಅಥವಾ ಸರ್ಕಾರ ಸ್ಪಂದಿಸ್ಬೇಕಾ ಅಥವಾ ಮತ್ತೆ ಈಗ ಮರಗಳನ್ನೆಲ್ಲ ಕಡಿತದಿವಲ್ಲ ಆ ಮರಗಳಿಗೆ ಮತ್ತೆ ಇನ್ನೊಂದು ಗಿಡಗಳನ್ನ ಹುಟ್ಟಿಸಿ ಮತ್ತೆ ಮರಗಳನ್ನ ಹುಟ್ಟಿಸ್ಬೇಕಂತಂದೇಳಿ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಅದು ಗಣಿಗಾರಿಕೆ ಯಾರು ಮಾಡ್ತಾರೆ ಅವರೇ ಮಾಡಬೇಕು ಅಂತಂದು ಇದೆ. ಇದನ್ನೆಲ್ಲ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಇದನ್ನ ಹೆಂಗ್ ಮಾಡಬಹುದು ಸರ್? ಈಗ ನೋಡಿ, ತಾವೇನು ಒಂದು ಯಾವ ಪ್ರಶ್ನೆಯನ್ನ ಎತ್ತೀರಿ ಅಂದ್ರೆ ಅಲ್ಲೇನು ಪರಿಸರ ತುಂಬಾ ಸೀರಿಯಸ್ ಡ್ಯಾಮೇಜ್ ಆಗಿದೆ. ಹೌದು ಸರ್. ಅದನ್ನ ಪುನಶ್ಚೇತನ ಮಾಡ್ಲಿಕ್ಕೆ ಮತ್ತು ಗಣಿ ಬಾಧಿತ ಜನರಿಗೆ, ಈಗ ನೀವು ಹೇಳಿದ್ರೆ ಇಳುವರಿ ಕಡಿಮೆ ಆಗಿದೆ, ಆಮೇಲೆ ಆರೋಗ್ಯದ ಹಾನಿ ಆಗಿದೆ, ಕುಡಿಯುವ ನೀರಿನ ಸಮಸ್ಯೆ ಆಗಿದೆ, ಜೀವನ ಲೈವ್ಲಿಹುಡ್ ಎಷ್ಟು ತೊಂದರೆ ಆಗಿದೆ, ಅದನ್ನ ಮಾಡ್ಲಿಕ್ಕೆ 25,000 ಕೋಟಿ ರೂಪಾಯಿ ಇದೆ. ಸೊ ಅದಕ್ಕೆ ದಯವಿಟ್ಟು ನೀವು ಶ್ರೀಶೈಲ್ ಅವ್ರ ಜೊತೆಗೆ ಮತ್ತು ನಮ್ಮ ಅಡ್ವೊಕೇಟ್ ಮಲ್ಲಿಕಾರ್ಜುನ್ ರೆಡ್ಡಿ ಅವರ ಜೊತೆಗೆ ನೀವು ಮಾತಾಡಿಕೊಂಡು ಅವ್ರ ಜೊತೆಗೆ ಕೂಡಿಕೊಂಡು ಅದನ್ನ ಯಾವ ರೀತಿ ಬಗೆಹರಿಸೋದ್ರ ಬಗ್ಗೆ ನಿಮ್ಮ ವಿಚಾರಗಳಿಂದ ನಮ್ಮ ವಿಚಾರಗಳಿವೆ, ಅದನ್ನ ನಾವು ಮುಂದುವರಿಸೋಣ ಅವಶ್ಯವಾಗಿ. ಮತ್ತು ತಾವೇನೇ ಪತ್ರ ವ್ಯವಹಾರ ಮಾಡ್ತೀರಿ ಅದರದೊಂದು ಪ್ರತಿಯನ್ನ ನನಗೂ ಕೂಡ ಕೊಡಿ, ಮತ್ತು ಮಲ್ಲಿಕಾರ್ಜುನ್ ರೆಡ್ಡಿ ಅವರಿಗೆ, ಅಡ್ವೊಕೇಟ್ ಅವರಿಗೆ, ಮತ್ತು ಇವರು ಯಾರು ಆಲದಹಳ್ಳಿ ಶ್ರೀಶೈಲ್ ಅವರಿಗೂ ಕೂಡ ಕೊಡಿ. ನಾವೆಲ್ಲರೂ ಕೂಡಿಕೊಂಡು ಅದನ್ನ ಮುಂದೆ ಮಾಡೋಣ. ಅದರ ಸಲುವಾಗಿ ಇಡೀ ದೇಶದೊಳಗೆ ಮೊಟ್ಟ ಮೊದಲನೇ ಸಲ ಇಷ್ಟು ದೊಡ್ಡ ಮೊತ್ತವನ್ನು ಇಟ್ಟಿದ್ದಷ್ಟಲ್ಲ, ಇನ್ನೂ 7,000 ಕೋಟಿ ರೂಪಾಯಿ ಅದಕ್ಕೆ ಶೇಖರಣೆ ಆಗುತ್ತಿದೆ ಬರುವ ವರ್ಷಗಳಲ್ಲಿ. ಈ ಅರಣ್ಯ ಕಾನೂನುಗಳು ಮತ್ತು ಅರಣ್ಯಕ್ಕೆ ಬೇಕಾಗಿರ್ತಕ್ಕಂತ ಏನೆಲ್ಲ ಈ ವಿಷಯಗಳಿದಾವ ಸರ್, ಇವೆಲ್ಲವನ್ನು ಪುಸ್ತಕ ರೂಪದಲ್ಲಿ ಏನಾದ್ರೂ ಸಿಗ್ತಾವ ಅಥವಾ ಹಿರೇಮಠ್ ಸಾರೇ ಇದನ್ನು ಕುಂತು ಒಂದಿಷ್ಟು ಬರೆದ್ರೆ ಅನುಕೂಲನಾ? ನಮಗೆ ಈಗ ಇವತ್ತು ಹಿರೇಮಠ್ ಸರ್ ಹೇಳಿದ್ದು ಬಹಳಷ್ಟು ವಿಷಯಗಳು ನಮಗೆ ಗೊತ್ತಿದ್ದೇ ಇಲ್ಲ. ತುಂಬಾ ವಿಷಯಗಳನ್ನ ಹೇಳಿದ್ರು. ಆ ವಿಷಯಗಳನ್ನೆಲ್ಲ ಬರಹ ರೂಪದಲ್ಲಿದ್ರೆ ನಮಗೂ ನಾವು 4 ಮಂದಿ ಹೇಳಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತೆ ಅದನ್ನ ಜನರು ತಿಳಿಸಿ ಜನರ ಪ್ರಜ್ಞೆಯನ್ನ ರೂಪಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನೊಂದು ಸಣ್ಣ ಸಲಹೆ ಸರ್. ಅದಕ್ಕೆ ನಂದು ತಮಗೆ ಅವಶ್ಯವಾಗಿ ಪುಸ್ತಕಗಳಿವೆ, ಇಂಗ್ಲಿಷ್ ದಲ್ಲಿವೆ, ಕನ್ನಡದಲ್ಲಿ ಸಾಕಷ್ಟಿದೆ. ಇಂಡಿಯಾ ಡೆವಲಪ್ಮೆಂಟ್ ಸರ್ವಿಸ್, ಸಮಾಜ ಪರಿವರ್ತನಾ ಸಮುದಾಯ ನಾವು ತಂದಿದ್ದೇವೆ ಅವನ್ನ. ಸೊ ಅವಶ್ಯವಾಗಿ ನಿಮಗೆ ಅದನ್ನ ನಾವು ಕೊಡ್ತೇವೆ. ಅದ್ರ ಸಲುವಾಗಿ ನಿಮ್ ನಂಬರ್ ಕೇಳಿ ನಾವು ಇದನ್ನ ಮುಂದುವರಿಯೋಣ. ಧನ್ಯವಾದಗಳು ಸರ್. ಅದನ್ನ ನಾವೀಗ ನಿನ್ನೆನೆ ಸಮಗ್ರವಾಗಿ ನಿಮ್ ಜೊತೆ ನಾವು ಚರ್ಚೆ ಮಾಡಿದ್ವಲ್ಲ. ಹೌದು ಸರ್, ಹೌದು. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ, ಈಗ ಈ ತರದ ಮನಸ್ಥಿತಿ ಇರ್ತಕ್ಕಂತ ಎಲ್ಲರೂ ಒಗ್ಗೂಡಿಸದೆ ಈ ಪರಿಸರಕ್ಕಾಗಿ ನಾವು ಒಂದು ತಂಡದ ಉದ್ದೇಶ. ಸೊ ನಾವೇನ್ ಮಾಡೋದಂದ್ರೆ, ಈಗ ತಮಗೆ ಏನು ಡೌಟ್ಸ್ ಇದ್ರೆ ಮತ್ತೊಂದಿದ್ರು ಕೂಡ ನಮ್ಮ ಜೊತೆಗೂ ಕೂಡ ಆ ವಿಷಯವನ್ನು ಚರ್ಚೆ ಮಾಡ್ಕೊಂಡ್ರೆ, ಯಾಕಂದ್ರೆ 23ನೇ ತಾರೀಕು ನೀವು ಕೂಡ ನಮ್ಮ ಸಂಘಟನೆಯ ಭಾಗ ಅಂತಾನೆ ನಾವು ಭಾವಿಸಿದೀವಿ. ಸೊ ಇನ್ಮೇಲೆ ತಾವೇನ್ ಮಾಡ್ತೀರಿ, ತಾವು ಒಬ್ಬಂಟಿ ಅಲ್ಲ, ನಾವು ಕೂಡ ಎಲ್ಲರೂ ಜೊತೆಯಾಗಿ ಈ ತರದ್ ಏನು ಸಂಬಂಧಪಟ್ಟಂಗೆ ಸಮಾಜ ಪರಿವರ್ತನಾ ಸಮುದಾಯ ಇರ್ಬೋದು, ಜನಸಂಗ್ರಾಮ ಪರಿಷತ್ತು, ಇನ್ನು ಹಲವಾರು ಸಂಘಟನೆಗಳು ಈ ತರ ಏನೋ ಪರಿಸರ ಸಂರಕ್ಷಣೆ ಹೇಳಿದ್ದಾರೆ. ಸೊ ಅದನ್ನ ನೀವು ಕೂಡ ನಮ್ ಜೊತೆ ಭಾಗ ಆಗ್ರಿ. ನಮ್ ಜೊತೆ ಆಲ್ರೆಡಿ ನನ್ನ ನಂಬರ್ ಕಡೆ ಇದೆ, ಅದನ್ನ ನಾವು ಸ್ವಲ್ಪ ಎಲ್ಲ ಕೂತು ಮಾತಾಡೋಣ. ಸರಿ ಸರ್. ಹುಬ್ಬಳ್ಳಿ ಧಾರವಾಡ ನಾಗರಿಕರ ವಾರ್ಡ್ ಸಮಿತಿ ಬಳಗದಲ್ಲಿಂದ ಜಗದೀಶ್ ಒಣಕಲ್ ಅಂತೇಳಿ ಸರ್. ನಂದು ಒಂದು ಚಿಕ್ಕ ಪ್ರಶ್ನೆ ಏನಂತಂದ್ರೆ, ಇದಕ್ಕೆ ನಮ್ಮ ಶಾಲಾ ಕಾಲೇಜಿನ ಮಕ್ಕಳನ್ನು ಸಹ ಈ ಹೋರಾಟದೊಳಗೆ ತೊಡಗಿಸ್ಕೋಬಹುದು. ಕಾರಣ ಈಗ ನಾವು ಇದರಲ್ಲಿ ಹೆಚ್ಚು ಕಮ್ಮಿ 45 ಇಯರ್ಸ್ ಇರುವಂತವ್ರೆ ಇದ್ದವು ಇದರಲ್ಲಿ. ಈ ಮೀಟಿಂಗ್ ನಲ್ಲಿ ನಮ್ದೆಲ್ಲ ಸಂತಿ ಮುಗ್ದಂಗ ಆಗೈತೆ ಸರ್. ಈಗ ನೆಕ್ಸ್ಟ್ ಬರೋ ಪೀಳಿಗೆಗೆ ಇದೆಲ್ಲ ಬೇಕಾಗಿರೋದು. ಅದಕ್ಕೆ ಅವನು ನಮ್ಮ ಜೊತೆಗೆ ತೋಡಿಸ್ಕೊಂಡೆ ಸರ್ಕಾರಕ್ಕೆ ಹೇಳ್ಬಹುದಲ್ಲ? ನಂದೊಂದು ಚಿಕ್ಕ ಪ್ರಶ್ನೆ ಇದೆ. ಕೇಳಿ, ದಯವಿಟ್ಟು ಕೇಳಿ. ಅದೇ ಸರ್, ನನಗೆ ಹೇಳಿದಲ್ಲ, ವಿದ್ಯಾರ್ಥಿಗಳನ್ನ ಸೇರಿಸಬೇಕು ಅಂತ ಅಂದ್ರೆ 1984ರಿಂದ ನಮ್ಮ ಕಾರ್ಯಕ್ರಮದೊಳಗೆ ಶಾಲೆಯ ಮಕ್ಕಳು, ಶಿಕ್ಷಕರು, ಅವರ ಪಾಲಕರು, ಇವರು ಎಲ್ಲರೂ ಭಾಗವಾಗಿದ್ದಾರೆ. ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನ ಮಾಡಿದ್ದೇವೆ. ಉದಯ ಟಿವಿ ಅಂತ ಏನಿದೆ, ನಾವು ಕುಸನೂರದಲ್ಲಿ ಮೊದಲನೆಯ ಮಳೆ ಆದಾಗ ಎಲ್ಲ ಮಕ್ಕಳು, ಪಾಲಕರು, ಶಿಕ್ಷಕರು ಎಲ್ಲ ಕೂಡ್ಕೊಂಡು ಇದು ಸೀಡ್ ಡ್ರಿಬ್ಲಿಂಗ್ ಅಂತೇವೆ. ಅಂದ್ರೆ 50 ಯಾವ ದನಕರಗಳನ್ನ ಅಲ್ಲಿ ಕಳಿಸಲಾರದೆ ಅದಕ್ಕೆ ಸೋಷಿಯಲ್ ಫೆನ್ಸಿಂಗ್ ಅಂತಾರೆ. ಅಲ್ಲಿ ಬೀಜಗಳನ್ನ ಹಾಕಿರೋ ಅವ್ರೇನು ಮಕ್ಕಳೇ ಕಲೆಕ್ಟ್ ಮಾಡಿರ್ತಾರೆ, ಅವ್ರನ್ನ ಇನ್ವಾಲ್ವ್ ಸಾಧ್ಯತೆ. ನೀವು ಹೇಳಿದ ಹಾಗೆ ಇದು ಅತಿ ಮಹತ್ವದ ಸಲಹೆಯನ್ನ ತಾವಿಟ್ಟಿದೆ. ಇವತ್ತಿನ ಮಕ್ಕಳು ಮುಂದಿನ ನಾಗರಿಕರು ಅಂತ ಏನಂತೇವೆ, ಅವ್ರನ್ನ ಅವಶ್ಯವಾಗಿ ಅರ್ಥಪೂರ್ಣವಾಗಿ ಇನ್ವಾಲ್ವ್ ಆಗಬಹುದು. ಅಷ್ಟೇ ಅಲ್ಲ, ಅರಣ್ಯೀಕರಣದೊಳಗೆ ಮತ್ತು
ನೈಸರ್ಗಿಕ ಪುನಶ್ಚೇತನದೊಳಗೆ, ಅರಣ್ಯ ಪುನಶ್ಚೇತನದೊಳಗೆ ಮಕ್ಕಳನ್ನ ತೊಡಗಿಸಲಿಕ್ಕೆ ಉತ್ಕೃಷ್ಟ ಅವಕಾಶಗಳಿವೆ, ನಮಗೆ ಉದಾಹರಣೆಗಳು ಇವೆ. ಆಮೇಲೆ ಇನ್ನೊಂದು ಸರ್, ಈಗ ಬುಕ್ಸ್ ಏನೈತಲ್ಲ, ಬುಕ್ಸ್ ಅರಣ್ಯ ನಾಶ ಅದ್ರೊಳಗೂ ಬುಕ್ಸ್ ಒಂದು ಇದನ್ನ ಸರ್, ಬುಕ್ಸ್ ರೆಡಿ ಮಾಡಾಕ ಗಿಡಗಳು ಬೇಕು. ಇಲ್ಲ, ಆ ಬಗ್ಗೆ ನಮ್ಮ ಉತ್ಕೃಷ್ಟ ಹಿರಿಯ ಏನು ಪತ್ರಕರ್ತರು, ಆಥರು, ಅಂಕಣಕಾರರೇನಿದ್ದಾರೆ, ನಾಗೇಶ್ ಹೆಗಡೆ ಅವರು ಉತ್ಕೃಷ್ಟ ಪಬ್ಲಿಕೇಶನ್ಸ್ ಅದನ್ನ ನಿಮಗೆ ನಮ್ಮ ಪರಶುರಾಮೇಗೌಡರೇ ಹೇಳ್ತಾರೆ. ಅವನ್ನು ತಗೊಳ್ಳಿ, ಉಳಿದನ್ನು ತಗೊಳ್ಳೋಣ ಎಲ್ಲ. ಮತ್ತು ಹೇಳ್ದಂಗ ಇಡೀ ಸಮಗ್ರ ಹಳ್ಳಿಯವರು ಈ ಪ್ರಕಾರ ಕೆಲಸದೊಳಗೆ ಹೆಂಗ್ ತೊಡಗಬೇಕು ವಿಲೇಜ್ ಫಾರೆಸ್ಟ್ ಕಮಿಟಿಯಿಂದ, ಆ ಪುಸ್ತಕಗಳು ಇವೆ. ಸರ್, ನಾನ್ ಸಾಗರದಿಂದ ಮಾತಾಡ್ತಾ ಇದ್ದೀನಿ. ಹಾ, ಹೇಳಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಈಗ ಹೆದ್ದಾರಿ ಪ್ರಾಧಿಕಾರದ ಹೆದ್ದಾರಿಗಳೆಲ್ಲ ಮಾಡಿದಾರೆ ಇಲ್ಲಿ. ಅವರ ಇದ್ರಲ್ಲಿ ಒಂದು ಮರ ಕಡಿದ್ರೆ 10 ಗಿಡ ನೆಡ್ಬೇಕು, ಬೆಳೆಸ್ಬೇಕು 5 ವರ್ಷ ಅಂತ ಇದೆ. ಈಗ 2 ವರ್ಷದಿಂದ ಈ ಕಡೆ ಏನು ಮಾಡ್ತಾನೆ ಇಲ್ಲ ಅವರು. ಈಗ ಏನಾದ್ರೂ ಹೆದ್ದಾರಿ ಪ್ರಾಧಿಕಾರಕ್ಕೆ ಏನಾದ್ರೂ ಬಿಸಿ ಮುಟ್ಟಿಸ್ಬೋದಾ ಎಲ್ಲರೂ ಕೂಡಿ? ಯಾಕಂದ್ರೆ ಒಂದ್ ಕಡೆ ನಟ್ಟು ಅವರು ಸಕ್ಸಸ್ ಆಗ್ಬೇಕದು, ನೆಡ್ಲೇಬೇಕು ಅವರು ಗಿಡಗಳನ್ನ ಬೆಳೆಸೋ ರೀತಿ ಅವ್ರ ಕೈಯಲ್ಲೇ ನಾವು ಮಾಡ್ಸೋ ತರ ಏನಾದ್ರು ಮಾಡ್ಬೋದಾ? ಯಾಕಂದ್ರೆ ಇದು ದೊಡ್ಡ ಮಟ್ಟದಲ್ಲೇ ಆದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಇದು ಸರ್. ತಮ್ದು ತುಂಬಾ ಉತ್ಕೃಷ್ಟ ಪ್ರಶ್ನೆ ಇದೆ ರೀ. ಇದಕ್ಕೆ ಉತ್ತರ ಏನಂದ್ರೆ, ಹಂಗಾಗಿ ಇದನ್ನ ಇಲ್ಲಿ ಲೋಕಲ್ ನಾವು ಯಾವ ಅಧಿಕಾರಿಗೆ ಹೇಳಿದ್ರು ಏನು ಪ್ರಯೋಜನ ಆಗ್ಲಾರ್ದು. ಹಂಗಾಗಿ ಏನಾದ್ರು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಮೇಲ್ ಮಟ್ಟದಲ್ಲೇ ಏನಾದ್ರು ಪತ್ರ ವ್ಯವಹಾರನೋ ಅಥವಾ ಏನಾದ್ರು ಇದ್ ಮಾಡ್ಬೋದಾ ಅಂತ ಅದಕ್ಕೊಂಚೂರು. ಇಲ್ಲ, ನಾನೀಗ ನಿಮ್ಗೆ ಉದಾಹರಣೆ ಏನು ಹೇಳಿದ್ದೇನೆ, ಗಿರೀಶ್ ಆಚಾರ್ಯ ಅವರು ನಿಮ್ಮ ಜಿಲ್ಲೆಯ ವೀರೇಂದ್ರ ಪಾಟೀಲ್ರು ಎಲ್ಲಿ ಹೈಕೋರ್ಟ್ದಲ್ಲಿ ವಕೀಲರಾಗಿದ್ದಾರೆ. ತುಂಬಾ ಯಶಸ್ವಿಯಾಗಿ ಸಾವಿರಾರು ಎಕರೆಗಳನ್ನ ಅರಣ್ಯ ಅಂತ ಈಗಾಗಲೇ ಏನು ಮಾಡಿದ್ರು, ಅದನ್ನ ಹಲವಾರು ರಾಜಕಾರಣಿಗಳು ಇವರು ಕೂಡ್ಕೊಂಡು ಅದನ್ನ ರೆವೆನ್ಯೂ ಅಂತ ಏನು ಮಾಡಿದ್ರು, ಅದನ್ನ ಹೈಕೋರ್ಟ್ದಲ್ಲಿ ಯಶಸ್ವಿಯಾಗಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿ ಅವ್ರು ಅದನ್ನ ಮರು ಫಾರೆಸ್ಟ್ ಇದಕ್ಕೂ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ನೀವು ನಿರ್ದಿಷ್ಟ ಪ್ರಶ್ನೆಗೆ ಏನು ಕೇಳಿರಿ, ಅಧಿಕಾರಿಗಳ ಜೊತೆ ಹೇಗೆ ಮಾಡ್ಬೇಕಂದ್ರೆ, ನಾವು 1988ರಲ್ಲಿ ಹೊಸ ರಾಷ್ಟ್ರೀಯ ಅರಣ್ಯ ನೀತಿ ಇದೆ, ಅದರೊಳಗೆ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಇದೆ. ಅದಕ್ಕೆ ಹಳ್ಳಿ ಮಟ್ಟದೊಳಗೆ ವಿಲೇಜ್ ಫಾರೆಸ್ಟ್ ಕಮಿಟಿ ಮಾಡಿದರೆ ನಿಮಗೆ ಈವನ್ ರಿಸರ್ವ್ ಫಾರೆಸ್ಟ್ ಕೂಡ ನಿಮ್ಗೆ ಕೊಡ್ತಾರೆ. ಜನ ಮತ್ತು ಸರ್ಕಾರ ಕೂಡಿಕೊಂಡು ಮಾಡಬೇಕು. ಆ ವಿಲೇಜ್ ಫಾರೆಸ್ಟ್ ಕಮಿಟಿಗೆ ಸೆಕ್ರೆಟರಿ ಇರೋರು ಅಂದ್ರೆ ಅಲ್ಲಿ ಫಾರೆಸ್ಟ್ ಗಾರ್ಡ್ರು ಅಥವಾ ಫಾರೆಸ್ಟರ್ ಮತ್ತು ಸ್ಥಳೀಯ ಜನರು ಅದಕ್ಕೆ ಚೇರ್ಮನ್ ಇರ್ತಾರೆ. ಎಲ್ಲರೂ ಅದಕ್ಕೆ ಸಮಿತಿ ಮೆಂಬರ್ಸ್ ಇರ್ತಾರೆ. ಗ್ರಾಮ ಸಭೆ ಅಂತ ನಾವೇನಂತೇವೆ ಅದೇ ನಿಜವಾದ ವಿಲೇಜ್ ಫಾರೆಸ್ಟ್ ಕಮಿಟಿ, ಅದು ಐಡಿಯಲ್ ಆಗಿ. ಆದ್ರೆ ಸೊ ಈ ದಿಶೆಗೆ ಹಲವಾರು ಸಕ್ರಿಯ ಉದಾಹರಣೆಗಳಿವೆ ನಮ್ಮ ಹರಪನಹಳ್ಳಿ ಒಳಗೆ, ಬೇರೆ ಕಡೆಗೆಲ್ಲ ನಾವೆಲ್ಲ ಮಾಡಿದ್ದು ಹಾನಗಲ್ ತಾಲೂಕದೊಳಗೆ. ನೀವು ಆ ಕಡೆ ಹೋಗಿ ನೋಡಿ ಬಂದ್ರೆ ಜನ ಯಾವ ರೀತಿ ಮಾಡಿದಾರೆ ಅನ್ನೋದು ಅಧಿಕಾರ ಬರ್ತದೆ. ನೀವು ಅಧಿಕಾರಿಗಳು ಸಮೀಪ ಬಂದು ನಿಮಗೆ ಉದ್ದೇಶ ಒಂದೇ, ಅರಣ್ಯ ಸಂರಕ್ಷಣೆ ಮಾಡಬೇಕು, ಗಿಡ ಮರಗಳನ್ನ ನೆಡೋದು ಏನ್ ಮಾಡ್ಬೇಕು ಅನ್ನೋದೇನದಲ್ಲ ಸಾಧ್ಯವಿದೆ. ಇವು ಸಾಕಷ್ಟು ಉತ್ಕೃಷ್ಟ ಉದಾಹರಣೆಗಳಿವೆ. ಸಮಗ್ರ ಈ ಗಿಡ ಮರಗಳನ್ನ ವಿಲೇಜ್ ಫಾರೆಸ್ಟ್ ಕಮಿಟಿಯಿಂದ ಮಾಡಿ ಅಲ್ಲಿ ಏನೋ ಒಂದು ಇದು ಆಗ್ತದೆ, ಮೈಗ್ರೇಷನ್, ಏನು ಹೊರಗೆ ಹೋಗ್ತಾರೆ ನೌಕರಿಗಳು, ಸಮಗ್ರವಾಗಿ ಬಂದಾಗೆ ಮಕ್ಕಳು ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಒಳ್ಳೆ ಉತ್ಕೃಷ್ಟ ಉದಾಹರಣೆಗಳಿವೆ. ಇದು ಜನ ಕೇಂದ್ರಿತ ಆಗಬೇಕು, ಜನಶಕ್ತಿ ಅದರೊಳಗೆ ಬರಬೇಕು. ಅದಕ್ಕೆ ಅಧಿಕಾರಿಗಳು ಪೂರಕವಾಗಿರುವಂಗ ಮಾಡೋದು ಈ ಸ್ಕೀಮ್ ಇದೆ, ರಾಷ್ಟ್ರೀಯ ಅರಣ್ಯ ನೀತಿನೂ ಇದೆ. ನೀವು ದಯವಿಟ್ಟು ಗಂಭೀರವಾಗಿ ತೆಗೆದುಕೊಂಡು ಮುಂದಿನ ದಿಶೆಯಲ್ಲಿ ನೀವು ಹೋಗ್ಲಿಕ್ಕೆ ತಯಾರಿದ್ರೆ ನಾವು ಅವಶ್ಯವಾಗಿ ನಿಮ್ ಜೊತೆಗೆ ಏನದಲ್ಲ ಸಮಗ್ರ ಸಹಕಾರವನ್ನು ಕೊಡ್ತೇವೆ. ಖಂಡಿತ ಪ್ರಾಥಮಿಕ ಜವಾಬ್ದಾರಿ ನಿಮ್ಮದು ಲೋಕಲ್ ಜನರದಿರಬೇಕು. ಓಕೆ ಸರ್, ಹಂಗೆ ಮಾಡುವ. ಈಗ 9:02 ಆಯ್ತು. ಸುಮಾರು 1.5 ಗಂಟೆಗಳ ಕಾಲ ಸತತವಾಗಿ ನಾವು ಹಿರೇಮಠರು, ಶ್ರೀಶೈಲ ಆಲ್ದಳ್ಳಿ ಅವ್ರ ಮಾತುಗಳನ್ನ ಕೇಳಾದ್ಮೇಲೆ ಹಲವಾರು ಜನ ಸದಸ್ಯರುಗಳ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಾರೆ. ಈ ನಮ್ಮ ಚರ್ಚೆ ಹೀಗೆ ಮುಂದುವರಿಸೋಣ. ಮತ್ತೆ ಈ ಸಂಡೂರು ಗಣಿಗಾರಿಕೆ ಬಗ್ಗೆ ನಾವೆಲ್ಲರೂ ಸೇರಿ ಏನಾದ್ರೂ ಒಂದು ಹೋರಾಟನ ರೂಪಿಸೋಣ. ಇದರ ನೇತೃತ್ವವನ್ನ ಸ್ಥಳೀಯರೇ ವಹಿಸ್ಲಿ. ಜನಸಂಗ್ರಾಮ ಪರಿಷತ್ತು ಮತ್ತೆ ಸ್ಥಳೀಯ ರೈತ ಸಂಘ ಇವ್ರುಗಳೆಲ್ಲರೂ ಸೇರ್ ಮಾಡಿದ್ರೆ ನಾವು ಪರಿಸರಕ್ಕಾಗಿ ನಾವು ಕೂಡ ನಮ್ಮ ತಂಡದವರು ಕೂಡ ನಿಮ್ಮ ಜೊತೆ ಸೇರ್ಕೊಳ್ತೀವಿ. ಈ ಚರ್ಚೆನ ಮುಂದುವರ್ಸೋಣ. ಮತ್ತೆ ನಮ್ಮ ಕೈಲಾದ ಪ್ರಯತ್ನಗಳನ್ನ ನಾವು ಮಾಡೋಣ ಅಂತ ಹೇಳಿ ಹಿರೇಮಠರು 80 ವರ್ಷ ವಯಸ್ಸಾಗಿದೆ. ಸುಮಾರು 50-55 ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಇದ್ದಾರೆ ಅವರು. ಈ ವಯಸ್ಸಲ್ಲೂ ಕೂಡ ಅವರ ಉತ್ಸಾಹ ನಮ್ಗೆಲ್ಲ ಮಾದರಿ ಆಗ್ಬೇಕು. ಅವರ
ಮಾತುಗಳಿಗೆ ವಿಶೇಷವಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಹೇಳ್ತಾ, ಇವತ್ತು ಬಹುಶಃ ನಮ್ಮ ಗೂಗಲ್ ಮೀಟ್ ನಲ್ಲಿ ಹೈಯೆಸ್ಟ್ 100 ಜನಕ್ಕಿಂತ ಹೆಚ್ಚು 100 ಜನ ಇದಕ್ಕೆ ಸೇರಕ್ ಅವಕಾಶ ಇರೋದು. ಕಂಟಿನ್ಯೂಸ್ ಆಗಿ ಸೇರ್ತಲೇ ಇದ್ರು. 100ಕ್ಕಿಂತ ಹೆಚ್ಚು ಜನ ಸೇರಕ್ ಅಪೇಕ್ಷೆ ಇತ್ತು. 100 ಜನ ಅಂತೂ ಸೇರಿದ್ದಾರೆ. ಅಂದ್ರೆ ಈ ವಿಷಯಕ್ಕೆ ಸ್ವಲ್ಪ ಮಟ್ಟಿಗೆ ಸಮಾಜದಲ್ಲಿ ಸ್ಪಂದನೆ ಸಿಗ್ತಾ ಇದೆ ಅನ್ನೋದರ ಸೂಚನೆ ಇದು. ನಾವು ನಮ್ಮ ಕೈಲಿ ಏನು ಆಗಲ್ಲ ಅಂತ ಹೇಳಿ ನಿರಾಶರಾಗಿ ಅಸಹಾಯಕರಾಗಿ ಕೂರೋದ್ ಬೇಡ. ನಾವೆಲ್ಲ ನಮ್ಮ ಕೈಲಾದ ಪ್ರಯತ್ನ ಮಾಡೋಣ. ಪರಿಸರಕ್ಕಾಗಿ ನಾವು ತಂಡ ಹುಟ್ಟಿರೋದೇ ಈ ಕಾರಣಕ್ಕೋಸ್ಕರ. ನಾವು ನಿಧಾನಕ್ಕಾದ್ರೂ ಒಂದು ಬಲವಾದ ರಾಜ್ಯ ಮಟ್ಟದ ಸಂಘಟನೆ ಕಟ್ಟಬೇಕು ಅಂತ ಹಲವಾರು ಜನ ಬಹಳ ಗಂಭೀರವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೊನೆಯಲ್ಲಿ ಮಾತಾಡಿದ ಒಬ್ರು ಜಗದೀಶ್ ಅನ್ನೋ ಸ್ನೇಹಿತರು, ಜಗದೀಶ್ ಅಂತ ಕಾಣುತ್ತೆ, ನಮ್ಗೆ ದೊಡ್ಡ ಕೊರತೆ ಏನು ಅಂತ ಅಂದ್ರೆ 25, 30, 40 ಒಳಗಡೆ ವಯಸ್ಸಲ್ಲಿರೋ ವಿದ್ಯಾರ್ಥಿಗಳು, ಯುವ ಜನರು ನಮ್ ಜೊತೆ ಇಲ್ಲ. ಅವ್ರನ್ನ ನಮ್ಮ ಸಂಘಟನೆ ಒಳಗಡೆ ಸೇರ್ಸ್ಕೊಂಡು ಅವ್ರಿಗೂ ನಾಯಕತ್ವ ಕೊಟ್ಟು ಈ ಹೋರಾಟನ ಮುಂದುವರ್ಸೋಣ. ಪರಿಸರ ಉಳಿದ್ರೆ ನಾವೆಲ್ಲ ಉಳಿತೀವಿ, ಅದು ಉಳಿದಲ್ಲೇ ಇದ್ರೆ ನಾವೆಲ್ಲ ಅಳಿತೀವಿ ಅನ್ನೋ ಭಾವನೆಯಲ್ಲಿ ನಾವು ಕೆಲಸ ಮಾಡೋಣ ಅಂತ ಹೇಳಿ ನಿಮ್ಮೆಲ್ರಿಗೂ ಶುಭರಾತ್ರಿ ಹೇಳಿ, ನಿಮ್ಮೆಲ್ಲರ ಅನುಮತಿ ಪಡೆದು ಈ ಗೂಗಲ್ ಮೀಟ್ ಸಭೆನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ತಮಗೂ ಧನ್ಯವಾದಗಳು.